ಹುಡ್ಕಾಕತ್ತಾರ. ಯಾವನೋ ಒಬ್ಬ ಮೊನ್ನೆ ಹೊರ ನೋಡಾಕಂತ ಹೋಗ್ಯಾನ ಕನ್ಯೆ ನೋಡಾಕ ಹೋದ ಕೂಡ್ಲೇನ ಆ ಹುಡುಗಿ ತಾಯಿ ನೀರು ಕೊಡಾಕಂತ ಹೊರಗೆ ಬಂದಾಳ. ಇವನು ನೋಡಿದ ಕೂಡಲೇ ಹೊತ್ಕೊಂಡು ತೆಳಗೆ ಬಿದ್ದಾಳ ಆಕಿ ಬೇಹುಷಾಗಿ. ಅವಾಗ ಎಲ್ಲರೂ ನೀರು ಚಿಂಬಿಡಿ ಶಬಿಸಿದ್ರಂತ. ಯಾಕೆ ಹುಡುಗನ ನೋಡಿದ ಕೂಡಲೇ ಯಾಕೆ ಬಿದ್ದಿ? ತಲೆಯಾಗಿನ ಕೂದಲು ಬೆಳಗಾಗ್ಯಾವಂತ ಬಿದ್ದೇನು? ಇಲ್ಲ ಅಂದಾಗ. ಹುಡುಗ ದಪ್ಪ ಅದಾನಂತ ನೋಡಿ ಬಿದ್ದೇನು? ಇಲ್ಲ ಅಂದ. ಮತ್ತು ಹುಡುಗನ ನೋಡಿದ ಕೂಡಲೇ ನೀರು ಕೊಡಕ್ಕೆ ಬಂದು ತೆಳಗೆ ಯಾಕೆ ಬಿದ್ದು ನೀ ಮೂರ್ಛೆಯಾಗಿ ಅಂತ ಕೇಳಿದ್ರೆ ಆಕೇನು ಅನ್ಬೇಕು? ಇಲ್ಲ, ಹುಡುಗನ ತಲೆಯಾಗಿನ ಕೂದಲಾನು ನೋಡಿಲ್ಲ, ಹುಡುಗನ ನೋಡಿಲ್ಲ, ಆದ್ರೆ ಅವ್ನು ನೋಡಿ ಯಾಕೆ ತೆಳಗೆ ಬಿದ್ದೀನಿ ಅಂದ್ರೆ ಇದು 38 ವರ್ಷದಿಂದ ನನ್ನ ನೋಡಕ್ಕೆ ಬಂದಿತ್ತು, ಇನ್ನೂ ನೋಡೋದ್ರಾಗ ಐತಲ್ಲ ಅದನ್ನು ನೋಡಿ ತಲೆ ಬಂದೈತಿ. ನಾನು ಎಷ್ಟು ನೋಡಿರ್ಬೇಕು ಲೆಕ್ಕ ಹಾಕ್ರಿ ಅವ. ಹಂಗೆ ಒಬ್ಬ ಹೆಣ್ಮಗಳು ಅಲ್ಲಿ ಕಡೆ ಕೊಟ್ಟಾಳ, ಹಿಂಗೆಲ್ಲ ಮಾಡ್ಯಾಳ. ನೋಡ್ರಿ, ಒಂದ್ಸಲ ಮಗಳನ್ನು ಹೊರಗೆ ಕೊಟ್ಟ ಮೇಲೆ ಸಮಸ್ಯೆ ಎಲ್ಲಿ ಬರ್ತೈತೆ ಅಂತ ಹೇಳಕತ್ತೀನಿ ನಿಮ್ಗೆ. ಆನಂದಿಯವ್ರ ಬಗ್ಗೆ ಹೊರಗೆ ಕೊಟ್ಟ ಮೇಲೆ ಮಗಳು ಒಂದಿಷ್ಟು ದಿವಸ ಆದ ಕೂಡಲೇ ಮನೆಗೆ ಒಂದು ಪತ್ರ ಬರೀತಾಳೆ, ಇವತ್ತು ನಾ ಬರಾಕತ್ತೀನಿ ಯಜಮಾನಂಗೆ ಕರ್ಕೊಂಡು ಅಂತ. ಒಂದೇ ಸಲ ಬರ್ತಿರ್ತಾರೆ ನೋಡ್ರಿ ಹಿಂಗೆ ಮನೆಗೆ ಹೋಗಿ. ಏನಂತಾರೆ? ನಿಮ್ಮ ಕಡೆ ಏನಂತಾರೆ ಅದನ್ನು ನೀವೇ ತಿಳ್ಕೊರಿ. ಒಟ್ಟು ಒಂದ್ಸಲ ಹಿಂಗೆ ಗಂಡನ ಮನೆಗೆ ಹೋಗಿ ಹೊಳ್ಳಿ ತವ್ರ ಮನೆಗೆ ಬರ್ಬೇಕಾದ್ರೆ ಅವ್ರ ಡಿಮಾಂಡ್ ನೋಡ್ಬೇಕು ನೀವು. ಮನ್ಯಾಗ 8 ಸೀರೆ ಇದ್ವು ಅಂದ್ರೆ ಬಾಡಿಗೆ ವರ 10 ಸೀರೆ ತೊಗೊಂಡು 2 ಸುಟ್ಕೇಸ್ ಮಾಡ್ಕೋತಾರೆ ಅವರು. 2 ಸುಟ್ಕೇಸ್ ಮಾಡ್ಕೊಂಡು ಇವಂದು ಗಣಮಗಂದು ಏನಿಲ್ಲ ಇಲ್ಲ, ಇವನು ಧರ್ಮಸ್ಥಳ ಮಂಜುನಾಥಂದು ಒಂದು ಉಂಗುರ, ಒಂದು ಪೈಜಾಮು, ಒಂದು ಅಂಗಿ ಇಟ್ಟು ಕೊಟ್ಟು 2 ಸುಟ್ಕೇಸ್ ಅವನ ಕೈಯಾಗ ಕೊಟ್ಟು ಒಂದು ಬ್ಯಾಗ್ ಹಾಕೋತಾರೆ. ಅದನ್ನು ಯಾವ ಬ್ಯಾಗ್ ಅಂತಾರೆ ಅವರು ಅದಕ್ಕೆ? ನಿನ್ನ ಕೇಳಿದ್ನ ನಾನು, ನೀ ಯಾವಾಗ ಹಾಕಿದ್ದಿ ಬ್ಯಾಗ? ನೀ ಪಾಟಿ ಚಲನ ಇನ್ನೂ ಸರಿಯಾಗಿ ಹಾಕಿಲ್ಲ, ವೆನಿಟಿ ಬ್ಯಾಗ್ ಹೋಗ್ಯ ನೀವು ಅಲ್ಲಿ. ನೀನು ನೋಡ್ರಿ, ಆ ಬ್ಯಾಗ್ನಾಗ ಏನಿರೋದಿಲ್ಲ ಅಂತ ಮಾಡ್ರಿ. ವೆನಿಟಿ ಬ್ಯಾಗ್ ಅಲ್ಲ, ಅದು ದೊಡ್ಡ ವೆನಿಟಿ ಬ್ಯಾಗ್ ಅದ, ಅದರೊಳಗೆ ಇಲ್ಲ ಇಂಥದ್ದು ಅನ್ನಂಗೆ ಇಲ್ಲ. ಆ ಬ್ಯಾಗ್ ಹಿಡ್ಕೊಂಡು ಯಾವಾಗ ಪತ್ರ ಬರೆದಿರ್ತಾಳಕ್ಕೆ ಅವ್ರು ಹೋಗಿ ನಾ ಬರಾಕತ್ತೀನಿ ಇವತ್ತು ಯಜಮಾನ್ರು ಕರ್ಕೊಂಡು, ಸಮಸ್ಯೆ ಎಲ್ಲಿ ಬರ್ತೈತೆ ಅಂತ ಹೇಳಕತ್ತೀನಿ ನಿಮ್ಗೆ. ಯಾವಾಗ ಮಗಳು ಹಿಂಗೆ ತವ್ರ ಮನೆಗೆ ಬರ್ತಾಳೆ ಅನ್ನೋ ಕೂಡಲೇನ ನೀವು ಬರ್ರಿ, ಯಾಕೆ ನನ್ನ ಮಗಳು ಬರಾಕತ್ತಾಳೆ ಬರ್ರಿ ಅಂತ ಓಣ್ಯಾಗಿನ ಮಂದಿ ಎಲ್ಲ ಕರೀತಾಳೆ. ಅವ್ರವ್ವ ಎಲ್ಲರನ್ನ ಕರೆದು ಅವ್ರ ತಾಯಿ ನಿಂದಿರಿಸ್ತಾಳೆ. ಇವ ಬ್ಯಾಗ್ ಹಿಡ್ಕೊಂಡು ತಲೆ ಮೇಲೆ ಒಂದು ಹೊತ್ಕೊಂಡು ಕೈಯಾಗ ಒಂದು ಹಿಡ್ಕೊಂಡು ಅವನ ಮಗಳು ಮಾತ್ರ ಒಂದೇ ಬ್ಯಾಗ್ ಹಾಕ್ಕೊಂಡು ಬಸ್ ಇಳಿದು ಕೂಡಲೇನ ಎಲ್ಲ ಮಂದಿಗೆ ಹೇಳ್ತಾವ್ರು ಅವ್ರವ್ವ, ನೋಡು ನನ್ನ ಅಳಿಯ ದೇವ್ರು ಇದ್ದಂಗೆ ಅದ, ನನ್ನ ಮಗಳ ಕೈಯಾಗ ಒಂದು ಬ್ಯಾಗ್ ಸಹಿತ ಕೊಟ್ಟಿಲ್ಲ. ಯಾವಾಗ ಅಳಿಯ ಬ್ಯಾಗ್ ಹಿಡ್ಕೊಂಡು ಬಂದ ಅಳಿಯ ದೇವ್ರಾದ. ಯಾವಾಗ ಮಗಳು ಸುಟ್ಕೇಸ್ ಹಿಡ್ಕೊಂಡು ಬಂದ್ರೆ ಅಳಿಯ ಏನಂದಮ್ಮ? ದೇವರಾದ. ಯಾವಾಗ ಈ ಮಗಳು ಬರ್ತಾಳ, ಮಗಳು ಬಂದ ಕೂಡಲೇ ಮನೆಯಾಗಿದ್ದು ಸೊಸಿ ಅಂತಾಳೆ, ಮತ್ತು ನಡ್ರಿ ನಿಮ್ಮ ಮಗ ತಂಗಿ ಬಂದಾಳ, ನಾವು ಒಂದು 4 ದಿವಸ ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಅಕ್ಕಿ ಹೊರಗೆ ಹೋಗ್ಬೇಕಾದ್ರೆ ಮತ್ತು ಮಗಳು 2 ಸುಟ್ಕೇಸ್ ತಂದಾಳ ಅಂದರೆ ಈಕಿ ಸೊಸಿ 4 ಸುಟ್ಕೇಸ್ ರೆಡಿ ಮಾಡ್ತಾಳೆ. ಅಕ್ಕಿ ಯಾವಕ್ಕೆ ಬಿದ್ದ ಹೋರಿ ನಿಮ್ಮ ಅವ್ಗೆ ಹೇಳಿ ಬರ್ರಿ ಅಂತ ಅಂದಾಗ ಇವ ಸುಟ್ಕೇಸ್ ಹೊತ್ಕೊಂಡು ನಾನು ಒಂದು 4 ದಿವಸ ಹೆಂಡತಿ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂದ ಕೂಡಲೇ ಮತ್ತೆ ಮಂದಿ ಕರೆಸ್ತಾಳೆ ಈಕಿ, ನೀ ಬಾ ಅಂತ ತಿಳ್ಕೊಂಡು. ಯಾಕೆ ಅಂದ ಕೂಡಲೇ ನೋಡ್ರಿ, ಹೆಂಡತಿ ಹಿಡ್ಕೊಂಡು ಬಾಲ ಹಿಡ್ಕೊಂಡು ಹೆಂಗೆ ಹೊಂಟ ನೋಡ್ರಿ, ಜೋಕ್ಮಾರ್ ಹೊಂಟ ನೋಡ್ರಿ ಆಕಿನಿಂದ. ಕುಂತವ್ರು ಕೇಳ್ತೀನಿ ನಾನು, ಅಳಿಯ ಸುಟ್ಕೇಸ್ ಹೊತ್ಕೊಂಡು ಬಂದಾಗ ದೇವರಾಗಿದ್ದ, ಅದ ಸೊಸಿ ಸುಟ್ಕೇಸ್ ಹಿಡ್ಕೊಂಡು ಮಗ ಹೊಂಟಾನಂದ್ರೆ ಅವ ಹೆಂಗೆ ಜೋಕ್ಮಾರಕ್ಕನ? ಇದನ್ನು ಇಷ್ಟ ತಿಳ್ಕೊಬೇಕು. ಊಟಕ್ಕೆ ನೀಡುವಂಥ ಟೈಮ್ದಾಗ ಸೊಸಿ ಏನಾದರೂ ಊಟಕ್ಕೆ ನೀಡುವಂಥ ಟೈಮ್ದಾಗ ಕಾಲು ಬಡದು ಏನಾದರೂ ಜಾರಿ ಕಾಲು ಬಡದು ಒಂದು ಚರಿಗೆ ತೆಳಗೆ ಬಿತ್ತಂದ್ರೆ ನಿನ್ನ ಕಣ್ಣು ನೆತ್ತಾಗಿ ಬಂದವು, ಕಣ್ಣು ಕಾಣಂಗಿಲ್ಲ ಅಂತ ಅನ್ನುವಂಥ ತಾಯಿ ಅದ ಮಗಳು ಏನಾದರೂ ಒಂದಿಷ್ಟು ಕಾಲಾಗಿನ ಸಾಮಾನು ಏನಾದರೂ ಒದ್ಲಂದ್ರೆ ಮತ್ತು ಹೇಳ್ತಾಳೆ ಸರ್ ಏನಂತ, ಇಲ್ಲ ನಮ್ಮ ಮನೆನೂ ಬುದ್ಧಿನೇ ಇಲ್ಲ, ಕಾಲಾಗ ಸಾಮಾನು ಇಡ್ತಾವೆ, ನಮ್ಮ ಮನೆನಕ್ಕೆ ಬುದ್ಧಿನೇ ಇಲ್ಲ, ಕಾಲಾಗ ಸಾಮಾನು ಇಡ್ತಾವಂತ ಹೇಗೆ ಒಳಗೆ ಹಾಕ್ಕೊಂತಿರಲ್ಲ. ಈ ಮಗನೂ ಸಹಿತ ನಿಮ್ಮ ಊರಿಗೆ ನಡೆಯಕ್ಕೆ ಬಂದದ. ಇದು ಒಂದು ಏನಾದರೂ ಹೆಜ್ಜೆ ತಪ್ಪಿಟ್ಟೈತೆ ಅಂದ್ರೂ ಸಹಿತ ಎಲ್ಲರೂ ಕುಡ್ಕೊಂಡು ಅವ್ರು ಯಾರು ನನ್ನ ಮಗ ಹಿರಿಯ ಮಗ ಅಂತ ತಿಳ್ಕೊಂಡು ಒಳಗೆ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಮಠ ಕರ್ನಾಟಕದ ಭೂಪಟದೊಳಗೆ ಬೆಳಗ್ಗೆ ತೀರ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಶಿಶುವಾಗಿರತಕ್ಕಂಥ ಅದಕ್ಕೆ ಸಸಿಯಾಗಿ ನೀರು ಎರಿಯುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಎಲ್ಲರಿಗೂ ಹೇಳಿ ಈ ಕಾರ್ಯಕ್ರಮ ಅವ್ರು ಒಂದು ಮಾತು ಹೇಳಿದ್ದಕ್ಕೆ ಎಲ್ಲರೂ ಹೆಂಗೆ ಸುಮ್ಮನೆ ಕುಂತಿರಲ್ಲ. ನಾನು ಕೊನೆಯದಾಗಿ ಇಷ್ಟ ಹೇಳ್ತೀನಿ, ಒಂದು ಜಸ್ಟ್ 35 ಮಾರ್ಕಸ್ ತೊಗೊಂಡ್ರೆ ಎಲ್ಲರ ಕಡೆ ಏನು ಮಾಡ್ತಾರೆ ಹಂಚ್ತಾರೆ ನೋಡ್ರಿ. 35 ಮಾರ್ಕಸ್ ತೊಗೊಂಡ್ರೆ ಈ ಬರ್ಬೇಕಾದ್ರೆ ಬೋರ್ಡ್ ಹಾಕಿದ್ರಲ್ಲಿ ಯಾವುದೋ ಊರಾಗ ಇಲ್ಲೇ ಶಿರ್ಕೋಳ ಕ್ರಾಸನೇ ಅದವ್ರು 35 ಮಾರ್ಕಸ್ ತೊಗೊಂಡ ನಂತರ PUC ಒಳಗೆ ಅವ್ನು ದೊಡ್ಡ ಬೋರ್ಡ್ ಹಾಕ್ಯಾರ. ಹಾಕಿ ಅದ್ರಾಗ 4 ಮಂದಿ ಹೂವಿನ ಗುಚ್ಚ ಹಡ್ಕೊಂಡು ನಿಂತಾರೆ. ಅವಂಗೆ ನಾನು ಅನ್ಕೊಂಡೆ ಇದು ಒಂದು ರೀತಿಯಿಂದ ಪಾಠ, ಯಾಕಂದರೆ ಫೇಲ್ ಆದ್ರೊಳಗೆ ಮತ್ತು ಪಾಸ್ ಆಗ್ಯಾನಂತ ಹಂಚಿರ್ಬೇಕಂತ. ಬೇರೆದವರು ಜಸ್ಟ್ 35 ಮಾರ್ಕಸ್ ತೊಗೊಂಡು ಪಾಸ್ ಆದ್ರೆ ಏನು ರೀ ಪಾಸ್ ಆಗ್ಯಾನ ನನ್ನ ಮಗ ಅಂತ ಊರು ತುಂಬ ಪೇಡೆ ಹಂಚ್ತಿರಿಲ್ಲ. ನೋಡ್ರಿ, ಅದು ವರ್ಷದ ಪರೀಕ್ಷೆ ಒಳಗೆ 104 ಮಂದಿ ಟೀಚರ್, 6 ಮಂದಿ ಟೀಚರ್, 8 ಮಂದಿ ಟೀಚರ್ ಕಡೆ ಬೋಧನಾ ಮಾಡಿಸ್ಕೊಂಡು ಜಸ್ಟ್ 35 ತೊಗೊಂಡ್ರೆ ಊರು ತುಂಬ ಪೇಡೆ ಹಂಚ್ಬೇಕು ಅನ್ನೋದು ನಮಗೆಲ್ಲ ಗೊತ್ತದ. ಈ ಮಗು ಇನ್ನೂ 5 ತಿಂಗಳಾಗಿ ಪರೀಕ್ಷೆ ಬರೆಯಕತ್ತೈತೆ ಸಮಾಜದಾಗ. 5 ತಿಂಗಳದಾಗನ 100ಕ್ಕೆ 100 ತೊಗೊಂಡು ಕೆಲಸ ಮಾಡಕತ್ತೈತೆ ಅಂದರೆ ಕಾಮನ್ ಇಟ್ಟಿರ್ತಾರೆ. ನಗಸೋರ್ಗೆ 1 ಲಕ್ಷ ಕೊಡ್ತಾರಣ್ಣ, ನಗಸಿದ್ರೆ 1 ಲಕ್ಷ ರೂಪಾಯಿ ಬಹುಮಾನ.
ನಗಲಾರ್ದಂಗೆ ಕುಂದಿರ್ಬೇಕಲ್ರಿ, ಅದೇ ಅಂಥದ್ದು ದೊಡ್ಡ ಕಠಿಣ ಶಿಕ್ಷೆ. ಆದರೆ ಸದಾಕಾಲ ನಕ್ಕೊಂತನೇ ಇರುವಂಥವ್ರು. ಮತ್ತು ಮ್ಯಾಕ್ ಕುಂದ್ರಿ ಅಂತ ಅಪ್ಪಗಳು ಯಾರು ಅವ್ರು ಆನಂದಣ್ಣವ್ರು ಹೇಳಕತ್ತಿದ್ರು, ಮ್ಯಾಕ್ ಕುಂದ್ರಿಸ್ರಿ ಅಜ್ಜರ್ನ ಅಂತೇಳಿ. ಪಕ್ಕದಾಗಿದ್ದ ಒಬ್ಬ ಹೇಳಿದ, ಇಲ್ರಿ ಅವ್ರು ಮ್ಯಾಗ ಮಂದಿ ಕುಂದಿರ್ಸ್ತಾರೆ, ತಾವು ಹೋಗಿ ತೆಳಗೆ ಕುಂದಿರ್ತಾರೆ ಅಂತ. ಅಂದರೆ ಅವ್ರ ಭಾವ ಏನು ಅಂತಂದರೆ, ಬಸವಣ್ಣನವರು ಹೇಗೆ ಅನುಭವ ಮಂಟಪ ತಯಾರು ಮಾಡಿ ಅಲ್ಲಮ್ಮ ಪ್ರಭುದೇವ್ರನ್ನ ಶೂನ್ಯ ಪೀಠದ ಅಧ್ಯಕ್ಷರನ್ನು ಮಾಡಿದರು. ಅವ್ರು ಏನು ವಿಚಾರ ಐತೆ ಅಂದರೆ, ನನ್ನ ಮಠಕ್ಕೆ ಮಾಡ್ಕೊಂಡಿದ್ದು ಜಮಖಂಡಿ ಜನ, ಹಿಂಗಾಗಿ ನಾ ತೆಳಗೆ ಕುಂದಿರ್ಸ್ತೀನಿ, ಜಮಖಂಡಿ ಮಂದಿನ ಮ್ಯಾಕ್ ಕುಂದಿರ್ಸ್ತೀನಿ ಅನ್ನುವಂಥ ಭಾವ ಐತಲ್ಲ. ನಿಮ್ಮನ್ನು ಮ್ಯಾಕ್ ಕುಂದಿರ್ಸಿ ಜಮಖಂಡಿ ಮ್ಯಾಕ್ ಕುಂದಿರ್ಸಿ ಅವಾಗ ನಿಮ್ಮನ್ನು ಇಟ್ಟು ಹೊಗಳ್ಕೊಂತಿರ್ಬೇಕು. ಇಲ್ಲ ತಂದ್ರೆ ಯಾವ ಸ್ವಾಮಿ ಬಂದಿದ್ರಿ, ಏನು ಹೇಳಿದ್ರಿ, ನಮಗೇನು ತಿಳಿಲಿಲ್ಲ ಬಿಡ್ರಿ. ಅವ್ರು ಬಂದಿದ್ರಿ, ಜೋರು ಮಾತಾಡಿ ಹೋದ್ರಿ. ಅವ್ರು ಯಾರನ್ರಿ, ಯಾರೋ ಕೇಳಿದ್ರಂತ ಪಕ್ಕದಾಗ, ಏನು ಮಾತಾಡಿದ್ರಿ ಅವ್ರ ಸ್ವಾಮಿಗಳು, ಏನು ಮಾತಾಡಿದ್ರಿ, ಭಾರಿ ಚಂದ ಮಾತಾಡಿದ್ರಿ. ಏನು ಮಾತಾಡಿದ್ರಿ, ಭಾರಿ ಚಂದ ಮಾತಾಡಿ. ಎಲ್ಲ ಓಣಿ ತುಂಬ ಇದ ಸುದ್ದಿ, ಅದ್ರಾಗ ಹೋಗ್ಬೇಕು. ಎಲ್ಲರೂ ಇದನ್ನ ಹೇಳಕತ್ತೀರಿ, ಏನಾರ ಮಾತಾಡಿದ ಆ ಸ್ವಾಮಿ ಅಂತ. ಪಕ್ಕದಾಗಿದ್ದಕ್ಕೆ ಅಂದ್ಲಂತ, ಮಾತಾಡು ಸ್ವಾಮಿಗಳು ಮಾತು ಕೇಳಿ ನಕ್ ಸತ್ವಿ ಅಂದ್ಲಾಕಿ. ನಕ್ ಸತ್ವಿ ಅಂದ ಕೂಡಲೇನ ಪಕ್ಕದಾಗಿದ್ದಕ್ಕೆ ಸುಮ್ಮನೆ ಇರ್ಬೇಕಿಲ್ಲ. ಯಪ್ಪ ಇಟ್ಟು ಸರಳ ನಕ್ ಸಾಯ್ತಾರೆ ಅಂದ್ರೆ ನಮ್ಮ ಮತ್ತೆ ಹೋಗ್ಬೇಕಿಂಗೆ ಕರ್ಕೊಂಡು ಹೋಗ್ಬೇಕಿಲ್ಲ ಅಂದ್ಲಾಕಿ. ಇಂಥವು ಹೇಳ್ರಿ, ಭಾಳಷ್ಟು ಮಂದಿ ಚಂದ ಕೇಳ್ತಾರೆ. ನಾನು ಹೇಳಬೇಕಾಗಿರುವಂಥದ್ದು ಬಸವಣ್ಣನವರ ಆದರ್ಶವನ್ನು ತಮ್ಮ ತಲೆಯಾಗಿಟ್ಕೊಳ್ರಿ. ಈ ರತ್ನವನ್ನು ಜತನ್ ಮಾಡಿರಿ ಅಷ್ಟೆ. ರತ್ನಕೋ ಜತನ್ ಕರೋ, ಅಚ್ಚಿ ಪತ್ನಿ ಅವ್ರ ಅಚ್ಚಿ ದೋಸ್ತ್ ಮಿಲ್ನೆ ಕೆ ಲಿಯೆ ಬಹುತ್ ಖೂಬ್ಸೂರತ್ ಲಗ್ತಾ ಹೈ. ಅವರು ಭಾಳ ಮಂದಿ ತಲೆಯಾಗಿರಲಿ. ಒಳ್ಳೆ ಗೆಳೆಯ, ಒಳ್ಳೆ ಹೆಂಡತಿ ಸಿಗಬೇಕಂದ್ರೆ ಭಾಳ ನಶೀಬವಾನ್ ಇರಬೇಕು, ಭಾಳ ಪುಣ್ಯ ಮಾಡಿರಬೇಕು. ಅದ್ರ ಮುಂದುವರೆದ ಭಾಗ ಹೇಳೋದು ಅಂತಂದರೆ, ಒಳ್ಳೆ ಸ್ವಾಮಿ ಸಿಗೋದು ಬಹಳ ಕಷ್ಟದ ಕೆಲಸ. ಅಂತ ನಿಮ್ಮಿಷ್ಟದಂಗಿರುವಂಥ ಒಬ್ಬ ಸಣ್ಣ ವಯಸ್ಸಿನ ಸನ್ಯಾಸಿ ಈ ನಮ್ಮ ನಾಡಿನಿಗೆ ಬಂದಾದಂದ್ರೆ, ಬರೇ ಒಂದು ಗಿಡಕ್ಕೆ ನೀವು ತೆಂಗಿನ ಗಿಡಕ್ಕೆ ಇಲ್ಲಿ ಅದಾವೆ. ಅಜ್ಜರು ಯಾವಾಗನ ಪಾಪ ಪ್ರಭುಕುಮಾರ್ ಅಜ್ಜವರು ಯಾವಾಗನೂ ಈ ಗಿಡಕ್ಕೆ ನೀರು ಹಾಕಿ ಬೆಳೆಸ್ಯಾರ ನೋಡ್ರಿ. ಅವಾಗ ಹಾಕಿದ್ದು ಎಷ್ಟು ದಿವಸ ನೀರು ಹಾಕಿರ್ಬೋದು ಅವರು, ಭಾಳ ಅಂದ್ರೆ ಒಂದು 3 ವರ್ಷ ನೀರು ಹಾಕಿರ್ಬೋದು. ಅವಕ್ಕೆ 3 ವರ್ಷ ನೀರು ಹಾಕಿದ್ರೆ ಇಷ್ಟಾಕೊಂದ ಎಳ್ನೀರಿನ ಕಾಯಿ ಅವು ಬಿಟ್ಟಾಕತ್ತವ ಅಂತಂದರೆ, 23 ವರ್ಷದ ಈ ಹುಡುಗ ಅನ್ನುವಂಥ ಸನ್ಯಾಸಿಗೆ ನೀವು ಭಕ್ತಿಯ ನೀರನ್ನು 3 ವರ್ಷ ಎರೆದ್ರಿ ಅಂದರೆ ನಿಮಗೆ 100 ವರ್ಷ ಕಾಯಿ ಕೊಡುವಂಥ ಕೆಲಸವನ್ನು ನಮ್ಮ ಆನಂದ ದೇವರು ಮಾಡ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ನಿಮ್ಮೆಲ್ಲರ ಸಹಕಾರ ಅವ್ರ ಹತ್ರ ಇರಬೇಕು. ಅವ್ರು ಮಾಡುವಂಥ ಮತ್ತು ಎಲ್ಲರೂ ನಿಮಗೆ ಎಲ್ಲರಿಗೂ ಇನ್ನೊಂದು ಕಿವಿಮಾತು ಹೇಳೋದಂದರೆ, ಈ ನಡೆಯುವನು ಎಡುವವನಲ್ಲದೆ ಕುಳಿತವನು ಎಡುವವನೇ ಅಂತ ಒಂದು ಮಾತು ಬರ್ತೈತಿ. ದೇವಾಲಯ ಸಂಸ್ಕೃತಿಯನ್ನು ಸರಿಸಿ ದೇಹವೇ ಆಲಯ ಅನ್ನುವಂಥ ಸಂಸ್ಕೃತಿಯನ್ನು ತಂದವರು ನಿಮಗೆಲ್ಲ ಕುಂತವ್ರಿಗೆ ಗೊತ್ತಾಗ್ತದೆ. ಇವತ್ತು ನಾವು ಕಾರ್ಲ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತೀವಿ, ಕಾರ್ಮಿಕರಿಗೆ ಒಂದು ನ್ಯಾಯ ಒದಗಿಸಿದ್ರು ಅಂತ ನಾವು ಮಾತಾಡ್ತಿದ್ವಿ. ಆದರೆ ಕಾರ್ಲ್ ಮಾರ್ಕ್ಸ್ ಬರೋಕ್ಕಿಂತ ಪೂರ್ವದೊಳಗೆ 12ನೇ ಶತಮಾನದೊಳಗೆ ದುಡಿಯಾವ ಬಡವಾಗಿದ್ದ, ದುಡಿಸ್ಕೊಳ್ಳೋ ಒಡೆಯಾಗಿದ್ದ. ಇದೆಲ್ಲ ಕಲ್ಪನೆ ಇರಲಿ ನಿಮಗೆ. ಯಾರು ದುಡಿತಾರ ಅವ ಬಡವಾಗಿನೇ ಇದ್ದ, ಯಾರು ಅವನು ದುಡಿಸ್ಕೊಂತಾನೆ ಅವ ಭಾಳ ದೊಡ್ಡವಾಗಿದ್ದ. ಆದರೆ ಬಸವಣ್ಣನವರು ಅಂಥವ್ರನ್ನ ಹುಡುಕಿಕೊಂಡು ಅಲ್ಲಿ ಮಠ ದುಡಿಯೋರಿಗೆ ಇವ ದುಡಿಯಾವ ಅಂತಿದ್ರು, ಇವ ಕಾರ್ಮಿಕ ಅಂತಿದ್ರು, ಇವ ಸೇವಕ ಅಂತಿದ್ರು, ಇವ ಜೀತದಾಳ ಅಂತಿದ್ರು, ಇವ ಕೆಲಸ ಮಾಡವ ಅಂತಿದ್ರು. ಕೆಲಸ ಮಾಡೋರಿಗೆ ಇಷ್ಟಾಕೊಂಡ ಹೆಸರು ಇಟ್ಟಿದ್ರು. ಆದರೆ ಬಸವಣ್ಣವ್ರಂತಾರೆ, ದುಡಿಯಾವ ದೊಡ್ಡವ ಆಗಬೇಕೆ ಹೊರತಾಗಿ ದುಡಿಸ್ಕೊಳ್ಳೋವ ದೊಡ್ಡವ ಆಗಬಾರ್ದು. ಆ ಕಾರಣಕ್ಕಾಗಿ ಯಾರಿಗೆ ದುಡಿಯಾವ ಅಂತಿದ್ರು, ಕೆಲಸಗಾರ ಅಂತಿದ್ರು, ಕಾರ್ಮಿಕ ಅಂತಿದ್ರು, ಅಂಥ ವ್ಯಕ್ತಿಯನ್ನು ಕಾಯಕ ಯೋಗಿ ಅನ್ನುವಂಥ ಪಟ್ಟವನ್ನು ಕೊಟ್ಟು ನಾಡಿಗೆ ಪರಿಚಯ ಮಾಡಿಸುವಂಥ ಕೆಲಸವನ್ನು 12ನೇ ಶತಮಾನದೊಳಗೆ ಬಸವಾದಿ ಶಿವಶರಣರು ಮಾಡಿದರು. ಎಷ್ಟು ಮಂದಿ ಬಸವಣ್ಣವರು ಮಂದಿ ಹತ್ರ ಧರ್ಮ ಹೋಗ್ಬೇಕಾದ್ರೆ ಅಪ್ಪಗಳು ಹೆಂಗೆ ಮನೆಗೆ ಹೋಗಿ ಸದ್ಭಾವನೆ ಯಾತ್ರೆ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಲಿ ಅಣ್ಣ. ಹೇಗಂತಾರಂದ್ರೆ, ಆವನಾದರೇನು ಶ್ರೀ ಮಹಾದೇವನ ನೆನೆವವನ, ಆವನಾದರೇನು ಬೆಕ್ಕಾದವಿರಲಿ, ಅವ ಬೆಕ್ಕಾದ ಜಾತಿಯವಿರಲಿ, ಜಾತಿ ಕಟ್ಟಿ ಮೇಲೆ ಕೂತ್ಕೊಂಡು ಧರ್ಮ ಬೋಧನೆ ಮಾಡಲಿಲ್ಲ, ನೀತಿ ಕಟ್ಟಿ ಮೇಲೆ ಕೂತ್ಕೊಂಡು ಧರ್ಮವನ್ನು ಬೋಧನೆ ಮಾಡಿದರು. ಜಾತಿ ಕಟ್ಟಿ ಮೇಲೆ ಮರಗಳ ತಿಕ್ಕಾಟದಿಂದ ಕಾಡು ನಾಶ ಆಗಿ ಹೋಗ್ತದೆ. ಮರಗಳ ತಿಕ್ಕಾಟ, ಒಂದು ಮರಕ್ಕೆ ಒಂದೊಂದು ಡಿಕ್ಕಿ ಹೊಡೆದ್ರೆ ಅಲ್ಲಿ ಕಾಡು ನಾಶ ಆಗಿ ಹೋಗ್ತದೆ. ಮತಗಳ ತಿಕ್ಕಾಟದಿಂದ ನಾಡು ನಾಶ ಆಗಿ ಹೋಗ್ತದೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಜಾತಿ ಕಟ್ಟಿಯನ್ನು ನಿರ್ಮೂಲನೆ ಮಾಡಿ ನೀತಿ ಕಟ್ಟಿ ಅನ್ನುವಂಥ ಸ್ಥಾಪನೆ ಮಾಡಿ ಅದರ ಮೇಲೆ ಕೂತ್ಕೊಂಡು ಎಲ್ಲೆಲ್ಲಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಧರ್ಮವನ್ನು ಹೇಳಿದರು. ಅವರಂತಾರ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ. ದೇವ ಸಹಿತ ಅಂದ್ರೆ ಏನು? ಕೊರಳಾಗ ಲಿಂಗ ಹಾಕ್ಕೊಂಡು ನೀ ಅಡ್ಡಾಡಕತ್ತಿದ್ದೆ ಅಂದ್ರೆ ವಾಕಿಂಗ್ ಟೆಂಪಲ್ ಇದ್ದಂಗೆ, ವಾಕಿಂಗ್ ಗಾಡ್ ಇದ್ದಂಗೆ ನೀನು. ನಮಗೆ ಸೂತಕನೇ ಇಲ್ಲ, ಲಿಂಗಾಯತರಿಗೆ ಸೂತಕನೇ ಇಲ್ಲ. ಬೇರೆದವರು 3 ದಿವಸ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ. ಆದರೆ ನೀವು ಹೋಗಿ ಮನೆಯೊಳಗೆ ಸೂತಕ ಅನ್ನುವಂಥದ್ದು ಇಲ್ಲೇ ಇಲ್ಲ ಲಿಂಗಾಯತರಿಗೆ. ಹೋಗಿ ನೀವು ಸ್ನಾನ ಮಾಡಿ ಲಿಂಗೈಗೆ ನೀರು ಹಾಕ್ಕೊಂಡ್ಬಿಟ್ರೆ ಬೇಕಾದ ಕೆಲಸಕ್ಕೆ ಹೋಗ್ಬೋದು. ಇಷ್ಟು ಸರಳ ರೂಪದ ಧರ್ಮ ತಂದು ನಮ್ಮ ಕೈಯಾಗ ಕೊಟ್ರಲ್ಲ, ಅದಕ್ಕೆ ಅವ್ರು ಅಂತಾರ, ಎಷ್ಟು ಚಲೋ ಹೇಳ್ತಾರೆ ಅಂದರೆ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕ ವಾವುದೆಂದು ಬೆಸಗೊಂಡೇನೆ ಆದಡೆ. ನೀ ಏನು ಮಾಡ್ತಿ, ನೀ ಯಾವ ಜಾತಿ ಅವ, ಇದನ್ನೇನು ಕೇಳಂಗಿಲ್ಲ.
ಕಾಯಕವಾವುದೆಂದು ಬೆಸಗೊಂಡೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಇಷ್ಟ ಅಲ್ಲ, ನಿಮ್ಮ ರಾಣಿ ವಾಸದಾಣೆ ಕೂಡಲ ಸಂಗಮ ದೇವ ಅಂದಿರುವಂಥ ಬಸವಣ್ಣವರು ಆವನಾದಡೇನು ಶ್ರೀ ಮಹಾದೇವನ ನೆನೆವವನ ಬಾಯ ತಾಂಬೂಲವ ಮೇಲುವೆ. ಯಾರಿಗೆ ಹೇಳಕ್ಕೆ ಸಾಧ್ಯ ಐತ್ರಿ ಇದು? ನಮ್ಮ ಪಕ್ಕದ ಕುರ್ಚಿದಾಗ ಇನ್ನೊಂದು ದೊಡ್ಡ ಕುರ್ಚಿ ಹಾಕ್ಕೊಂಡು ಮತ್ತೊಬ್ಬರು ಕುಂತ್ರೆ ಸಹಿಸ್ಕೊಳಕ್ಕಾಗೋದಿಲ್ಲ ನಮಗೆ. ಅಂಥದ್ರೊಳಗೆ ಬೆಕ್ಕದವಿರಲಿಪ್ಪ, ಅವು ಬೆಕ್ಕದವ ಇದ್ದವ ಮಹಾದೇವನನ್ನು ನೆನಿತಾನಂದ್ರೆ ಅವನು ಬಾಯಾಗಿರೋ ತಾಂಬೂಲವನ್ನು ಉಗುಳ್ಯಾನಂದ್ರೆ ಅದನ್ನು ತಿಂದು ಬದುಕ್ತೀನಿ. ಅಷ್ಟೇ ಅಲ್ಲ, ಬೀಳುಡುಗಿಯ ಉಡುವೆ ಅವ ಬಿಟ್ಟು ಬಟ್ಟೆಯನ್ನು ತೊಟ್ಕೋತೀನಿ. ಅಷ್ಟೇ ಅಲ್ಲ, ಅವ ಬಿಟ್ಟು ಪಾದರಾಕ್ಷಿಯನ್ನು ಕಾಯ್ದು ನಾ ಬದುಕ್ತೀನಿ ಅನ್ನುವಂಥ ಮಾತನ್ನು ಬಸವಣ್ಣನವರು ಕೆಳಮಟ್ಟದ ಎಲ್ಲ ಜನಗಳಿಗೆ ಹೋಗಿ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಅಲ್ಲಮ ಪ್ರಭುದೇವರಂಥ ವೈರಾಗ್ಯ ನಿಧಿನೂ ಬಸವಣ್ಣನ ಒಪ್ಪಿಕೊಂಡ್ರು. ಅತಿ ತೆಳಗಿರತಕ್ಕಂಥ ಸತ್ಯಕ್ಕ, ಅದರ ತೆಳಗಿರತಕ್ಕಂಥ ಮಾದಾರ ಧೂಳಯ್ಯ, ಆತನ ಬಸವಣ್ಣವ್ರನ್ನ ಒಪ್ಕೋತಾನೆ. ಕೊನೆ ಮಾತು ಹೇಳ್ತೀನಮ್ಮ, ಮಾದಾರ ಧೂಳಯ್ಯ ಅನ್ನುವಂಥ ಒಬ್ಬ ಶರಣ ಹಿಂಗೆ ಚಪ್ಪಲಿ ಹೊಲಿತಿದ್ದ. ಚಪ್ಪಲಿ ಕಾಯಕ್ಕೆ ಹೊಲಿಯುವಂಥ ಟೈಮ್ದೊಳಗೆ ನೀವು ದೇವ್ರ ಗುಡಿಗೆ ಹೋಗ್ಕಿರಿ. ಅಮ್ಮ ನೀವೆಲ್ಲ ದೇವ್ರ ಹತ್ರ ಹೋಗ್ಕಿರಿಲ್ಲ, ಇಷ್ಟು ಮಂದಿ ದೇವ್ರ ಹತ್ರ ಹೋಗ್ಕಿರಲ್ಲ, ಗದ್ದಿಗೆ ನಮಸ್ಕಾರ ಮಾಡಿ ಬರ್ತೀರಿ, ದೇವ್ರ ಹತ್ರ ಹೋಗ್ಕಿರಿ. ನಾ ಹಂಗೆ ಕೇಳ್ತೀನಿ ನಿಮ್ಮನ್ನು, ಒಬ್ಬರ ಇಷ್ಟು ಮಂದಿ ಕುಂತಿರಲ್ಲ, ಇಲ್ಲಿ ಗದ್ದಿಗೆ ಬಂದು ನಮಸ್ಕಾರ ಮಾಡೇ ಬಂದಿರಲ್ಲ, ಇಲ್ಲಿ ಕುಮಾರಜ್ಜರ ಗದ್ದಿಗೆ, ಇಲ್ಲಿ ಒಬ್ಬರ ಗದ್ದಿಗೆ ಹೋಗಿ ಆರಾಮದಿನ ಅಂತ ಕೇಳಿರಿ ನೀವು? ಕೇಳಿರಿ? ನೀವು ಹುಣ ನೋಡ್ರಿ ಹಣ ನೋಡ್ರಲ್ಲ ನೀವು, ಇಲ್ಲ ಹೌದಿಲ್ಲ? ನಮಗೆ ಅದು ಕೊಡು, ನಮಗೆ ಇದು ಕೊಡು, ನಮಗೆ ಹಂಗೆ ಮಾಡು, ನಮಗೆ ಹಿಂಗೆ ಮಾಡು, ನಾ ಹಂಗೆ ಮಾಡು ಹಿಂಗೆ ಮಾಡು, ಬರೀ ಇವ ಹತ್ತಿ ಕಡೆಗಂತ ಎರಡು ಊದುಬತ್ತಿ ತರೋದು, 6 ಮಠ ಕೇಳೋದು. ಅದು ಹಂಗೆ ಕೇಳಿ 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 ನಿಮ್ಮ ಹತ್ತಿ ಕಟ್ಟಿಗೆ ಊದುಬತ್ತಿ ಸ್ಮೆಲ್ ತೊಗೊಂಡು ಭಗವಂತ ಅಲ್ಲಿದ್ದು ಓಡೇ ಹೋಗಿರ್ಬೇಕವ. ಹಾಗೆ ಕೇಳೋದು. ನಮ್ಮ ಮಂದಿ ಎಷ್ಟು ಬೆರಿಕೆ ಐತೆ ಅಂದ್ರೆ ಮೊದಲು ಅಪ್ಲೈ ಮಾಡ್ತಾರೆ, ಅಪ್ಲೈ ಮಾಡಿದ ಕೂಡಲೇ ರಿಪ್ಲೈ ಆಗ್ಬೇಕದು, ರಿಪ್ಲೈ ಮಾಡಿದ್ರೆ ನಡೆಯಂಗಿಲ್ಲ, ಮತ್ತೆ ಸಪ್ಲೈ ಆಗ್ಬೇಕದು. ಅಂದ್ರೆ ಪವರ್ಫುಲ್ ದೇವ್ರ ಇಲ್ಲ ತಂಗೆ ಕಿತ್ಕೊಂಡು ಹೊಂಟ್ರೆ ಏನಾಗೋದಿಲ್ಲ ಬಿಡ್ರಿ ಅಲ್ಲೇನೈತೆ ಅಂತೇಳಿ. ಅದಕ್ಕೆ ದೇವರು ಏನು ಕೊಡ್ಬೇಕಂತ ಮಾಡಿರಿ, ನೀವಿನ್ನು ಏನು ಕೊಟ್ಟಿಲ್ಲ, ನಿಮಗಿನ್ನು ಏನು ಕೊಡ್ಬೇಕಂತ ಮಾಡಿರಿ. ನಿಮ್ಮ ಊರಾಗಿನ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ರಮ್ಮ, ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ನೋಡ್ರಿ, ಎಷ್ಟೋ ಮಂದಿ ಕಣ್ಣು ಕಳ್ಕೊಂಡಾರ, ಎಷ್ಟೋ ಮಂದಿ ಕಾಲು ಕಳ್ಕೊಂಡಾರ, ಎಷ್ಟೋ ಮಂದಿ ಕಿಡ್ನಿ ತೆಗೆಸ್ಕೊಂಡು ರಕ್ತ ಹಾಕಿಸ್ಕೊತಾರೆ, ರಕ್ತ ತೆಗೆಸ್ಕೊತಾರೆ, ಡಯಾಲಿಸಿಸ್ ಮಾಡಿಸ್ಕೊತಾರೆ. ಇಂಥವ್ರು ಎಲ್ಲರ ಮಧ್ಯದೊಳಗೆ ಆನಂದ ದೇವರು ಸ್ವಾಮಿಗಳು ಬಂದ ನಂತರದಲ್ಲಿ ಪ್ರಥಮ ಬಸವ ಜಯಂತಿ ಕಾರ್ಯಕ್ರಮ ಇದಾಗಿರೋದ್ರಿಂದ ಇಂಥ ಕಾರ್ಯಕ್ರಮದೊಳಗೆ ರಾತ್ರಿ 9-10 ಗಂಟೆ ಆದ್ರೂ ಸಹಿತ ಆನಂದವಾಗಿ ಕುತ್ಕೊಂಡು ಆ ಕಾರ್ಯಕ್ರಮವನ್ನು ನೋಡುವುದಕ್ಕೆ ಆ ಭಾಗ್ಯ ಕೊಟ್ಟಾನಂದ್ರೆ ಇದಕ್ಕಿಂತ ದೊಡ್ಡ ವರ ಪರಮಾತ್ಮ ಇನ್ಯಾವುದು ಕೊಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದಕ್ಕಿಂತ ದೊಡ್ಡ ವರ ಇನ್ಯಾವ್ದು ಬೇಕು ನಮಗೆ? ಎಷ್ಟು ಚಲೋ ಎಲ್ಲ ಕೊಟ್ಟಾನಲ್ಲ. ಕರೋನಾ ಟೈಮ್ದಾಗ ನಮ್ಮ ಮನೆಯವ್ರು ಹೋಗ್ಯಾರ, ನಮ್ಮ ಹೊರಗಿನವ್ರು ಹೋಗ್ಯಾರ, ನಮ್ಮ ದೇಶದವ್ರು ಹೋಗ್ಯಾರ, ಹೊರದೇಶದವ್ರು ಹೋಗ್ಯಾರ. ಆ ಟೈಮ್ದಾಗ ನಾವು ಭೂಮಿ ಮೇಲೆ ಇದ್ವಲ್ಲ, ನಾವು ಯಾಕೆ ಕೊಡ್ದೀವಿ? ನಾವು ಡಿಶಮ್ ಮಾಡಕ್ಕೆ ಕೊಡ್ದೀವೇನು? ಇಲ್ಲಿ ಮತ್ತೊಬ್ಬರು ಕೂಡ ಗುದ್ದಾಟ ಮಾಡಕ್ಕೆ ಕೊಡೋದಿಲ್ಲ ನಾವು. ಈ ಜಗತ್ತಿನೊಳಗೆ ನಾವು ಹೇಗಿರಬೇಕು ಅಂದರೆ ಇಲ್ಲಿ ಇದ್ದಂಗೆ ಇರಬೇಕು, ಇಲ್ಲಿ ಇಲ್ಲಾರ್ದಂಗೆ ಇರಬೇಕು, ಇಲ್ಲಿ ಇದ್ದಂಗೆ ಇರಬೇಕು, ಇಲ್ಲಿ ಇಲ್ಲಾರ್ದಂಗೆ ಇರಬೇಕು. ಆ ಪರಮಾತ್ಮ ಒಂದು ದಿವಸ ಸುಮ್ಮನೆ ಕರಿತಾನೆ, ಎದ್ದು ಹೋಗುವಂಗಿರಬೇಕು. ಎದ್ದು ಹೋಗೋ ಮುಂದೆ ಹಂಗೆ ಹೋಗಂಗಿಲ್ಲ, 4 ಮಂದಿ ಮನಸ್ಸು ಗೆದ್ದ ಹೋಗಬೇಕು. ಇದು ನಮ್ಮ ಬದುಕಿನ ಸಿದ್ಧಾಂತ ಆಗಬೇಕನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೋಬೇಕು. ನಮ್ಮ ಮಂದಿ ಗೆದ್ದು ಹೋಗಂದ್ರೆ ಗುದ್ದಾಡಿ ಹೋಗೋಣ ಅನ್ನುವಂಥ ಮಂದಿ ಹುಟ್ಟೈತಿ ತಿತ್ತಾಗ, ಬರೇ ಗುದ್ದಾಟ. ಮಣ್ಣ ಒಂದು ಊರಿಗೆ ಹೋಗಿದ್ದೆ, ಅಣ್ಣವ್ರು ನಮ್ಮ ಕುಟಾಗ ನಿಂತಿದ್ದ, ಉದ್ದಕ್ಕೆ ದಾಡಿ ಬಿಟ್ಟಿದ್ದ. ದಾಡಿ ಬಿಟ್ಟು ಅವ್ನು ಕೇಳಿದ್ ನಾನು, ಇಷ್ಟ್ಯಾಕೆ ದಾಡಿ ಬಿಟ್ರಿ ಅನ್ನಾರ ಅಂತೇಳಿ. ಬೆಟ್ಟಾಗಿದ್ದ ಅವತ್ತಾಗೇನ, ಪರಿಚಯ ಆಗಿದ್ದ ಅವತ್ತಾಗ ನನಗವ. ಅವ ಏನು ಅನ್ಬೇಕು ಸೂಕ್ಷ್ಮ, ಅಜ್ಜರ್ ನಾ ದಾಡಿ ಬಿಟ್ಟಿದ್ದು ನಿಮ್ಗೆ ಗೊತ್ತಿಲ್ಲನ್ರಿ ಅಂದ ಅವ. ಅಲ್ಲೋ ಭೇಟಿಯಾಗಿದ್ದ ಅವತ್ತಾಗೇನು, ನೀ ದಾಡಿ ಬಿಟ್ಟಿದ್ದು ನನಗೆ ಹೆಂಗೆ ಗೊತ್ತಾಗಬೇಕು? ಅವಾಗ ಅವ ಅಂದ, ಅಜ್ಜರ್ ಮೆಲ್ಕ ನಿಮ್ಮ ಕಡೆ ಎಡಕ್ಕೆ ನೋಡ್ರಿ, ಅಲ್ಲೊಬ್ಬ ನಿಂತ ನೋಡ್ರಿ ಅಂದವ. ನಾ ಹಿಂಗೆ ಒಳ್ಳೆ ನೋಡಿದೆ, ಭಾಳ ನೋಡ್ಬೇಡ್ರಿ ಅಜ್ಜರ, ಮತ್ತು ನನ್ನ ಬಗ್ಗೆ ಏನೋ ಹೇಳಕತ್ತಾನ ಅಂತ ತಿಳ್ಕೊತಾನವ ಅಂತ ತಿಳ್ಕೊಂಡು, ಹೌದು ಅಲ್ಲಿ ನಿಂತಾನ, ಅವ್ನು ತೊಗೊಂಡು ಏನು ಮಾಡ್ತಿ, ಆ ಮಗನ ತೆಗಿ ಮಟ ಈ ದಾಡಿ ತೆಗಿಬಾರ್ದಂತ ಮಾಡೀನಿ ಅಂದವ. ನಾ ಅಂದೆ, ಅಲ್ಲೋ ಆ ಮಗನ ತೆಗೆದು ನೀ ದಾಡಿ ತೆಗಿಯೋದಿಲ್ಲ, ನಿನ್ನರ ಮತ್ತು ನೀ ಅವ್ನು ತೆಗೆದ್ರೆ ನಿನ್ನೆಲ್ಲಿ ಇಡ್ತಾರೆ? ಇಲ್ಲ, ನೀನು ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ತಾರ, ಪೊಲೀಸ್ ಸ್ಟೇಷನ್ನ ಹೋಗಿ ನೀ ಏನು ಮಾಡವದಿ? ಅದಕ್ಕೆ ಒಂದೇ ಮಾತು ಹೇಳಿದೆ ಅವಂಗೆ, ಅದನ್ನು ನಿಮ್ಗೆ ಹೇಳ್ತೀನಿ. ಮತ್ತೊಬ್ಬ ಒಂದು ದಾಡಿ ಬಿಟ್ಟು ಆ ವ್ಯಕ್ತಿಯನ್ನು ಚೆಂಡ ತೆಗೆದು ಆಮೇಲೆ ನಾ ಹೋಗಿ ಜೀವನ ಮಾಡೋದಕ್ಕಿಂತ ನೀ ಅವನು ತೆಗಿಯಬೇಕಂತ ವಿಚಾರ ಮಾಡಿದ್ದೆ ಅಂದ್ರೆ ಅವನು ಚೆಂಡ ತೆಗಿಯಕ್ಕೆ ಹೋಗ್ಬೇಡಪ್ಪ, ಅವನು ತಲೆ ತೆಗಿಯಕ್ಕೆ ಹೋಗ್ಬೇಡ, ನಿನ್ನ ತಲೆಯಾಗಿಂದ ಅವನು ತೆಗೆದು ಒಗೆದು ಬಿಡು, ಅವತ್ತ ಅವನು ನಿನ್ನ ಜೀವನಕ್ಕಿಲ್ಲ ಅಂತ ತಿಳ್ಕೊತಾನ. ಚಪ್ಪಾಳಿ ಹೊಡ್ಯಾಕಟ್ಟ ಚಂದ ಐತಿದ, ಹಂಗೇನೋ ಪ್ರಸಂಗ ಬಂದ್ರೆ ನೋಡ್ಕೊತೀನಾಳಂತ ಗೆರಿ ಹೊಡಿ ಮಂದ್ಯ ನಾವು. ಹಂಗಾದ್ರೆ ನೋಡತ್ತೀವಿ ನೀವು ಅಂತೀವಿ. ಹಂಗಾದ್ರೆ ಮತ್ತು ಪೊಲೀಸ್ ಸ್ಟೇಷನ್ ಯಾಕಿರ್ತಿತ್ತು, ಪೊಲೀಸರು ಯಾಕಿರ್ತಿತ್ತು, ಲಾಯರ್ ಯಾಕಿರ್ತಿದ್ರು, ಕೋರ್ಟ್ ಯಾಕಿರ್ತಿದ್ರು, ಯಾವಾರ ದನಕ್ಕೆ ಮಾಡ್ರಿ ಅಂತ ಮಾಡ್ರಿ ನೀವು? ಎಲ್ಲ ಮನುಷ್ಯರಿಗೇ ಮಾಡ್ಯಾರ. ಇವೆಲ್ಲ ಬಂದಾಗಬೇಕನ್ನೋ ಕಾರಣಕ್ಕನ ಇವತ್ತಿನ ದಿವಸ ಆನಂದ ದೇವರು ಸಣ್ಣ ವಯಸ್ಸಿನೊಳಗೆ ಅವ್ರೇನು ಬಹುತೇಕ ಈ ಮಟ್ಟಕ್ಕಾದ್ಮೇಲೆ ಇಷ್ಟಕೊಂಡ ಮಾಡಕತ್ತಾರಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಟ್ಟಕ್ಕೆ ಆಗೋಕ್ಕಿಂತ ಮುಂಚೆಗೆ ಆನಂದಣ್ಣರ 23 ವರ್ಷದ ಹುಡುಗವರು ಈ ಮಟ್ಟಕ್ಕೆ ಆಗೋಕ್ಕಿಂತ ಮುಂಚೆಕನ ಸರ ದೊಡ್ಡ ಮಟ್ಟಕ್ಕೆ ಆದಂಥ ಸ್ವಾಮೀಜಿಯವರು ಮಾಡಲಾರ್ದಂಗೆ ಹುಟ್ಟೂರಿನೊಳಗೆ ಇದ್ದಾಗನೂ ಸಹಿತ ವಿದ್ಯಾರ್ಥಿ ಜೀವನದಾಗ, ಈಗೂ ವಿದ್ಯಾರ್ಥಿ ಜೀವನದಾಗ ಅದಾರ.
ಅವರು ವಿದ್ಯಾರ್ಥಿ ಜೀವನದಾಗಿದ್ದಾಗನ ಸುಮಾರು ಒಂದು 50 ಹಳ್ಳಿಯನ್ನು ಸಂಘಟನೆ ಮಾಡಿ ಮಠ ಗಿಟ ಹೆಸರು ಇರಲಾರ್ದಂಥ ಜೀವನದಾಗ 50 ಹಳ್ಳಿ ಸಂಘಟನೆ ಮಾಡಿ ದುಶ್ಚಟಗಳ ಭಿಕ್ಷೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಅಪರೂಪದ ಸನ್ಯಾಸಿ ಅಂದರೆ ಅದು ಆನಂದ್ ದೇವ್ರವ್ರಿಗೊಂದು ಜೋರು ಕೈ ಮೇಲೆ ಚಪ್ಪಾಳಿ ತಟ್ಟಬೇಕು ನೀವೆಲ್ಲ ಕುಂತವರು. ಒಬ್ಬ ಸನ್ಯಾಸಿಗೆ ನೀವೇನಾದರೂ ಒಂದಿಷ್ಟು ಮನಸ್ಸು ಮಾಡಿ ಸಪೋರ್ಟ್ ಕೊಟ್ಟುಬಿಟ್ರೆ ಅದು ದೊಡ್ಡ ಕಟೌಟ್ ಆಗಿ ಬೆಳಿತೈತೆ ಅನ್ನೋದ್ರಾಗ ಎರಡು ಮಾತೇ ಇಲ್ಲ. ಇದು ಇನ್ನೂ ಮೊಗ್ಗೈತಿ, ಇನ್ನೂ ಮೊಗ್ಗಿದ್ದಾಗನ ಇಟ್ಟಾಕೊಂಡ ವಾಸನೆ ಅಭಿಷೇಕ ಅಂದರೆ ಇನ್ನು ಅರಳಿದ ಮೇಲೆ ಈ ಹೂವಿನ ವಾಸನೆ ಎಲ್ಲಿ ಮಟ್ಟ ಹೋಗೈತೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗ್ತದೆ. ಮೊಗ್ಗಿದ್ದಾಗನ ಇಟ್ಟು ಘಮಘಮ ಅನ್ನಕತ್ತದ. ಇನ್ನು ಅರಳಿದ ಮೇಲೆ ಇಡೀ ಜಮಖಂಡಿ ವಾಸನ ಕರ್ನಾಟಕದ ಭೂಪಟದೊಳಗೆ ಎಲ್ಲ ಕಡೆನೇ ಅಡ್ಡಾಡ್ತೈತೆ ಅನ್ನುವಂಥದ್ದನ್ನು ನಾ ಅಭಿಮಾನದಿಂದ ಈ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಅವರು ವಿನಯ ಭಾವ ಎಂಥದ್ದು, ಯಾರೇ ಬಂದರೂ ಕೈ ಮುಗಿತಾರೆ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂದಂಗೆ ಯಾರು ಬಂದರೂ ಕೈ ಮುಗಿತಾರೆ, ನಕ್ಕೊಂತ ಮಾತಾಡ್ತಾರೆ. ನಕ್ಕೊಂತ ಮಾತಾಡಿದ್ರೆ ಎಷ್ಟೋ ಮಂದಿ ಅದಕ್ಕೆ ಇದಾಗೇ ಬಿಡ್ತಾರೆ. ಕೆಲವು ಮಂದಿ ಒಟ್ಟ ಬೇಕಾದ್ ಮಾಡ್ರಿ ನೀವು, ಒಟ್ಟ ಅವ್ರು ನಗಿಸೋದ್ರ ಮೇಲೆ ಪುಟ್ಟಿರುವ ರುಕ್ಕಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟ್ಯದ, ಅದಕ್ಕೆ ಹೋಗಿ ನೀರು ಯಾರು ಹಾಕ್ಯಾರ? ಅದಕ್ಕೆ ಹೋಗಿ ಯಾರು ಇದನ್ನು ಮಾಡ್ಕೊಂಡು ಕಟ್ಟ್ಯಾರ? ಅಡವಿ ಒಳಗಿರ್ತಕ್ಕಂಥ ಮೃಗಗಳಿಗೆಲ್ಲ ನಮಗೆ ಚಲೋ ಹಾಸ್ಪಿಟಲ್ ಅದಾವ ರೀ. ಎಷ್ಟು ಚಲೋ ಹಾಸ್ಪಿಟಲ್ ಅದಾವೆ ನಮ್ಮ ಕಡೆ, ಎಲ್ಲ ಚಲೋ ಕಿವಿಗೆ ಒಂದು ಹಾಸ್ಪಿಟಲ್ ಬೇರೆ, ಕಣ್ಣಿಗೆ ಒಂದು ಹಾಸ್ಪಿಟಲ್ ಬೇರೆ, ಎಲ್ಲದಕ್ಕೂ ಒಂದೊಂದು ಹಾಸ್ಪಿಟಲ್ ಇದ್ದಂಗೆ. ಆದರೆ ಈ ಎಲ್ಲ ಹಾಸ್ಪಿಟಲ್ ಇದ್ದಂಗೆ ಅಡವಿಯಾಗಿರುವಂಥ ಯಾವ ಪ್ರಾಣಿಗೆ ಯಾವ ಹಾಸ್ಪಿಟಲ್ ಐತಿ ಹೇಳಿ ನೋಡೋಣ? ಯಾವ ಹಾಸ್ಪಿಟಲೇ ಇಲ್ಲ. ಮಂಗೆ ಎಲ್ಲಿಯಾದರೂ ಹೆರಿಗೆ ಮಾಡ್ಕೋಬೇಕಂತ ಯಾವುದೇ ಹಾಸ್ಪಿಟಲಿಗೆ ಹೋಗಿಲ್ಲ. ಅಲ್ಲಿರ್ತಕ್ಕಂಥ ಯಾವ ಪ್ರಾಣಿಗೂ ಹೆರಿಗೆ ಆಗಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅವು ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿಯೇ ಜೀವನ ಮಾಡ್ತಾವಲ್ಲ, ಅದನ್ನು ಕಾಯಕಂತ ಒಬ್ಬ ಪರಮಾತ್ಮ ಅದಾನ. ಇಂಥ ಅನೇಕ ಸತ್ಯಗಳನ್ನು ಈ ಭೂಮಿಯ ಜನಕ್ಕೆ ಸರಳವಾಗಿ ಹೇಳಿದವ್ರು ಯಾರು ಅಂದರೆ 12ನೇ ಶತಮಾನದ ಬಸವಾದಿ ಶಿವಶರಣರು. ಓಲೆ ಮಠದ ಒಂದು ದೊಡ್ಡ ಹಿರಿಮೆ ಏನು ಅಂದರೆ, ನಮ್ಮ ಅಣ್ಣವ್ರು ಹೇಳಿದ್ರು ವಚನಗಳನ್ನು, ಅದ್ಭುತವಾದಂಥ ವಚನಗಳನ್ನು ಹೇಳಿದರು. ನೆರವು ನಿಮ್ಮ ಮರೆವು ಗಣ, ಮರೆವು ಅನ್ನುವಂಥ ದೊಡ್ಡ ಗಣ. ಏನು ಮಾಡೋದ್ರಿ, ಮರೆವು ಅನ್ನೋದು ಎಷ್ಟೈತಿ ಮನುಷ್ಯಾಗ ಅಂತಂದ್ರೆ, ಈ ಗಣಪತಿ ಹಬ್ಬದಾಗ ನೋಡ್ರಿ ಒಂದಿಷ್ಟು ಮಂದಿ ನೋಡ್ಬೇಕು ನೀವು. ಈ ಗಣಪತಿ ಹಬ್ಬದಾಗ ಗಣಪನ ಒಯ್ತಿರ್ತಾರಲ್ಲ, ದೊಡ್ಡ ಗಣಪನ ಒಯ್ಯ ಮುಂದೆ 10 ಮಂದಿ ಹಿಂದೆ ಒಯ್ಕಿರ್ತಾರೆ ಅವರು, ಸಣ್ಣ ಮನೆತನದವ್ರು. ಅಂದರೆ ಇಡೀ ಗಣಪನ ಜವಾಬ್ದಾರಿ ನಾನಾ ತೊಗೊಂಡಿನಿ, ಒಟ್ಟು ಪಟಾಕ್ಷಿ ನಾನಾ ಕೊಡಿಸಿನಿ ಅಂದಂಗೆ ಅವ್ರು ಡಮ್ ಅನಿಸ್ಕೊಂತ ಹೋಗಾರ. ಇವ್ರು ಗಂಟೆ ಬಾರಿಸ್ಕೊಂಡು ಸಣ್ಣ ಗಣಪನ ಹಿಡ್ಕೊಂಡು ಹೋಗಾರ ಇವರು. ತಿಳಿತೈತಿ ನಾ ಹೇಳೋದು? ತಿಳಿತೈತಿಲ್ಲ ಇವ? ನೀವು ಒಂಥರ ಹೆಂಗೆ ಕುಂತೀರಿ ಅಂದ್ರೆ, ಹಾಸ್ಪಿಟಲ್ನ ಪೇಷಂಟ್ ಮುಂದೆ ಹೆಂಗೆ ಕುಂತಿರ್ತಾರೆ ನೋಡ್ರಿ ನೀವು. ಹಾಸ್ಪಿಟಲ್ನ ಪೇಷಂಟ್ ಮುಂದೆ ಹೆಂಗೆ ಕುಂತಿರ್ತಾರೆ ಇವ್ರು ನೋಡಿದ್ರೆ, ಹಾಸ್ಪಿಟಲ್ನಾಗ ಯಾವ ಮಕ್ಕೊಂಡು ನಾವು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ಬೇಕವ. ಹಂಗೆ ಕುಂದ್ರಂಗಿಲ್ಲ, ನಕ್ಕೊಂತ ಕುಂದ್ರಬೇಕು. ಹೆಂಗೆ ನಗಬೇಕು ಅಂದರೆ, ತರುಣ ಸಾಗರ್ಜಿ ಅನ್ನುವಂಥ ಒಬ್ಬ ಜೈನ್ ಮುನಿಗಳು ಹೇಳ್ಯಾರ. ಅವ್ರಿಗೆ ಯಾರೋ ಕೇಳಿದರು, ಸ್ವಾಮೀಜಿ ತುಮಚ ಅಡ್ರೆಸ್ ಕುಟ ಹೇ ಅಂತ. ಅವಾಗ ಅವ್ರು ಹೇಳಿದರು, ನನಗೆ ಹಾಕ್ಕೊಳಕ್ಕೆ ಡ್ರೆಸ್ಸೇ ಇಲ್ಲ, ಅಡ್ರೆಸ್ ಎಲ್ಲಿಂದ ಹೇಳಿ ಅಂದ್ರೆ ಅವ್ರು ಚಲೋ ಒಂದು ಮಾತು ಹೇಳ್ಯಾರ. ಯಾವರ ನಗಲಾರ್ದಂಗೆ ಕುಂತಾವಂದ್ರೆ, ಇಲ್ಲೆಲ್ಲ ಹಾಳಾಕತ್ತಿದ್ದು, ಮನ್ಯಾಗನೇ ಇರಲಿ, ಇಲ್ಲಿ ಇರಲಿ, ಬೇತೊಂದು ಕಡೆನೇ ಇರಲಿ, ನಗು ಜಾಳದಾಗ ಅಟ್ಟ ಮತ್ತೆ ನಗು ಅಂದಾರ ಅಂತ ತಿಳ್ಕೊಂಡು ಮಣ್ಣು ಹಾಕೊಂಡು ಮುಂದೆ ನಕ್ಕೊಂತ ಕುಂತ್ರೆ ಏನು ಮಾಡೋದೈತಿ? ಅಜ್ಜಾರು ಹೇಳ್ಯಾರ ತಡ್ರಿ, ನಗು ಮುಂದೆ ಮಕ್ಕೊಂಡು ಮಣ್ಣು ಹಾಕೊಂಡು ನಕ್ರೆ ಹಂಗಿಲ್ಲ. ಅವ್ರು ಹೇಳ್ತಾರೆ, ಯಾವರ ನಗಲಾರ್ದಂಗೆ ಕುಂತಾವ ಅಂತಂದ್ರೆ, ಮನ್ಯಾಗ ಕುಂತಿದ್ವು ಇವು ಬೇರೆ ಅಲ್ಲ, ಸ್ಮಶಾನದಾಗ ಕುಂತಿದ್ವು ಅವು ಬೇರೆ ಅಲ್ಲ ಅಂತ ಅವ್ರ ಹೆಸರು ಇಟ್ಟಾರ ಅದಕ್ಕೆ. ಯಾರಿಗ್ರಿ? ನಿಮಗೆ ಎಲ್ಲಿಂದ ಬಂದು ಮರೆಯವ? ನಮಗಲ್ಲಪ್ಪ, ನಗಲಾರದವ್ರಿಗೆ. ಹಾಗಾಗಿ ನಕ್ಕೊಂತ ಕುಂದಿರ್ಬೇಕು. ಹಸನ ದಿಮ್ ಘನ ರೋಗ ವಾಸಿ ಎಪ್ಪದು, ಹಸನ ಗಣಗಣವೆಂದು ಮಸನದಲ್ಲಿ ನಗಬೇಡ. ದೊಡ್ಡ ವಿಚಾರಗಳನ್ನು ಹೇಳಬೇಕಾದ್ರೆ ನಗಬೇಕು, ಅಳಬೇಕು, ಚಪ್ಪಾಳಿ ಹೊಡಿಬೇಕು, ಎಲ್ಲ ಭಾವನೆಗಳನ್ನು ಹೊರಗೆ ಹಾಕಬೇಕು. ಇಲ್ಲಾತಂದ್ರೆ BP ಶುಗರ್ ಏರ್ಕೊಂತಾನೆ ಹೊಕ್ಕಾವು. ಕಾರ್ಯಕ್ರಮಕ್ಕೆ ಬಂದು ಕುಂತಾಗ ಒಂದೇ ಕೆಲಸ ಇಟ್ಟಿಲ್ಲ ಅವ್ರು ಅಪ್ಪಗಳು, ಇಲ್ಲೇ ಪ್ರಸಾದ ಇಟ್ಟಾರ. ನೀವು ಅಜ್ಜನ ನೆನೆಸ್ಕೊಂಡು ಶುಗರ್ ಇದ್ದವ್ರನ್ನೂ ಒಂದು ಹೋಳಿಗೆ ಎಕ್ಸ್ಟ್ರಾ ತಿನ್ನಿರಿ, ಶುಗರ್ ಇರೋದಿಲ್ಲ ಇಲ್ಲಿ. ಯಾಕೆ? ಮನೆದೆಲ್ಲ ಮರೆತು ತಾಪತ್ರಯ ಬಿಟ್ಟು ಇದು ಪ್ರಸಾದ ಅಂತ ಒಳಗೆ ಹೊಕ್ಕೈತೆ ಅನ್ನುವಂಥ ಕಾರಣಕ್ಕೆ ಈ ಹೋಳಿಗೆ ಅಂದ್ಬಿಡ್ಲೆ ಚಪ್ಪಾಳಿ ಹೊಡಿತೀರಲ್ರಿ ನೀವು. ಭಾರಿ ಖುಷಿ ಐತೆ ಬಿಡ್ರಿ ನಿಮಗೆ. ಹೋಳಿಗೆ ಒಟ್ಟು ಕರಾಮತ್ ನಡೆದೈತಿ. ನಾನು ಹೇಳಬೇಕಾಗಿರುವಂಥದ್ದು ಇಷ್ಟೇ ನಿಮಗೆ. ಏನು ಅಂತಂದ್ರೆ, ಓಲೆ ಮಠದ ಒಂದು ದೊಡ್ಡ ಹಿರಿಮೆ ಗರಿಮೆ ಏನು ಅಂತಂದ್ರೆ, ಇವತ್ತೆಲ್ಲ ಔಷಧವನ್ನು ಕಂಡು ಹಿಡಿದಾರ. ಇವತ್ತು ಮಲ್ಟಿಪ್ಲೆಕ್ಸ್ ದೊಡ್ಡ ಹಾಸ್ಪಿಟಲ್ಗಳದಾವ. ಅದರೊಳಗೆ ಒಬ್ಬೊಬ್ಬರು ಹಳ್ಳಿಯ ಅದ್ಭುತ ಸ್ಪೆಷಲಿಸ್ಟ್ ಡಾಕ್ಟರ್ ಇರ್ತಾರೆ. ಕಾರ್ಡಿಯೋ ಹಾಸ್ಪಿಟಲ್ನೊಳಗೆ ಹೃದಯವನ್ನು ಟೆಸ್ಟ್ ಮಾಡುವಂಥ ಡಾಕ್ಟ್ರು ಬೇರೆ ಇರ್ತಾರೆ, ಕಿವಿಗಿರ್ತಾರೆ, ಕೈಗಿರ್ತಾರೆ, ಕಾಲಿಗಿರ್ತಾರೆ. ಮುಂದಿನ ದಿನಮಾನದಾಗ ಹೆಬ್ಬಟ್ಟಿಗೆ ಒಬ್ಬರು ಬೇರೆ, ಕಿರುಬಳಿಗೆ ಒಬ್ಬರು ಬೇರೆ. ಇದ್ರ ಮೇಲೆ ಸರ್ಚ್ ನಡೀತಾವೆ ನೋಡ್ರಿ. MBBS ಮಾಡ್ಕೊಂಡು MD ಮುಗಿಸ್ಕೊಂಡು ಒಂದೊಂದು ಯಾವ್ದಾರು ಕೋರ್ಸ್ ಮಾಡ್ಕೊಂಡು ಬರ್ತಾರಲ್ಲ, ಒಬ್ಬೊಬ್ಬರು ಬಂದು ಒಂದೊಂದು ಸ್ಪೆಷಲ್ ಇದರೊಳಗೆ ಅವರು ತಮ್ಮ ಟ್ರೀಟ್ಮೆಂಟನ್ನು ಮಾಡೋ ಹಂಗೆ ಬಸವಾದಿ ಶಿವಶರಣರ ವಿಚಾರಧಾರೆಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರೀತಿ ಒಳಗೆ ಧಾರ್ಮಿಕ ಕ್ಷೇತ್ರದೊಳಗೆ ಕೆಲಸ ಮಾಡಿರುವಂಥ ಮಠ ಅದು ನಮ್ಮ ಓಲೆ ಮಠ ಅನ್ನುವಂಥದ್ದನ್ನು ಅಭಿಮಾನದಿಂದ ಹೇಳ್ಕೊಬೇಕಾಗ್ತದೆ.
ಓಲೆ ಮಠ ಇದಕ್ಕೆ ದೊಡ್ಡ ಐತಿಹ್ಯ ಇರುವಂಥದ್ದು. ತಾಲೋಲೆಗಳನ್ನು ಸಂಗ್ರಹಣೆ ಮಾಡುವಂಥದ್ದು, ಹರಿದು ಹೋಗಿರುವಂಥ ತಾರೋಳಿಗಳನ್ನು ಕೂಡಿಸುವಂಥದ್ದು, ಅವುಗಳನ್ನು ಸೇಕರಣೆ ಮಾಡುವಂಥದ್ದು, ಅವನು ಪ್ರಚಾರ ಮಾಡುವಂಥದ್ದು. ಇಂಥ ನೇರ ಬಸವಾದಿ ಶಿವಶರಣರ ವಿಚಾರಧಾರೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ಮಹಾಮಠ. ಬಸವಣ್ಣನವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಮ್ಮ, ದೇವಾಲಯ ಸಂಸ್ಕೃತಿಯನ್ನು ತೆಗೆದುಹಾಕಿ ದೇಹವೇ ದೇವಾಲಯ ಅನ್ನುವಂಥ ಸಂಸ್ಕೃತಿ. ಅಪ್ಪ ಅಣ್ಣ ಪಿಂಟು ಈ ಕಡೆ ಬಗ. ಇಷ್ಟ ಅಂದರೆ ರಾಷ್ಟ್ರಕವಿಯವರು. ನಮ್ಮಲ್ಲಿ ಹಿಂದೂಗಳಿದ್ದಾರೆ, ನಮ್ಮಲ್ಲಿ ಜೈನರಿದ್ದಾರೆ, ನಮ್ಮಲ್ಲಿ ಬೌದ್ಧರಿದ್ದಾರೆ, ನಮ್ಮಲ್ಲಿ ಇಸ್ಲಾಮರಿದ್ದಾರೆ, ನಮ್ಮಲ್ಲಿ ಸಿಖ್ರಿದ್ದಾರೆ, ಅವರೆಲ್ಲರೂ ಇದ್ದಾರೆ. ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನು. ದಯಮಾಡಿ ಹೇಳಿ ಅವರೆಲ್ಲಿದ್ದಾರೆ ಅನ್ನುವಂಥ ಮಾತನ್ನು GS ಶಿವರುದ್ರಪ್ಪನವ್ರು ಕೇಳ್ತಾರೆ. ನಾನು ಮನುಷ್ಯರನ್ನು ಹುಡುಕಾಕತ್ತೀನಪ್ಪ, ಹಿಂದೂಗಳನ್ನು ಹುಡುಕಾಕತ್ತಿಲ್ಲ, ಇಸ್ಲಾಮರನ್ನು ಹುಡುಕಾಕತ್ತಿಲ್ಲ, ಮನುಷ್ಯರಾಗಿ ಹುಟ್ಟಿವಲ್ಲ. ಒಬ್ಬ ಬೈನಿಬಾಯಿ ಚೌಧರಿ ಕೇಳ್ತಾಳೆ ಒಂದು ಮಾತನ್ನು, ಅರೆ ಮಾನಸ ಕದಿ ಹೊಶಿಲತು ಮಾನಸ, ಅರೆ ಮಾನಸ ಕದಿ ಹೊಶಿಲತು ಮಾನಸ, ತುಜಾಪೇಕ್ಷೆ ಬರಾರೆ ಗೋಟಾತಲ ಜನಾವರ. ಅರೆ ಮನುಷ್ಯನಾಗಿ ಹುಟ್ಟಿಯಪ್ಪ, ಮನುಷ್ಯತ್ವದ 4 ಮಾತುಗಳಿರಲಿಲ್ಲ, ಮನುಷ್ಯತ್ವ ನಿನ್ನ ಹತ್ತಿರ ಇರಲಿಲ್ಲ ಅಂತಂದರೆ ಸುಮ್ಮನೆ ಹೋಗೋದ್ರಾಗ ಏನೂ ಪ್ರಯೋಜನ ಇಲ್ಲ. ನಿನಗೆ ಹುಟ್ಟಿಸುವಂಥ ಅಧಿಕಾರನ ಯಾರು ಕೊಟ್ಟಿಲ್ಲ ಅಂದರೆ ಕೊಲ್ಲುವಂಥ ಅಧಿಕಾರನ ಯಾರು ಕೊಟ್ಟಾರೆ ನಮಗೆ? ನಿಮಗೆ ಹುಟ್ಟಿಸುವಂಥ ಅಧಿಕಾರನೇ ಇಲ್ಲ. ಯಾವುದು ಹುಟ್ಟಿಸಿಲ್ಲ, ಯಾವುದು ಸತ್ತ ಮೇಲೆ ಅದನ್ನು ಬದುಕಿಸೋಕ್ಕಾಗೋದಿಲ್ಲ, ಅದನ್ನು ಕೊಲ್ಲುವಂಥ ಅಧಿಕಾರ ಯಾರಿಗೆ ಕೊಟ್ಟರು ನಮಗೆ? ಇಷ್ಟು ವಿಶಾಲವಾದ ಪ್ರಪಂಚವನ್ನು ಭಗವಂತ ಕೊಟ್ಟಾನ. ಅವ ಕೊಟ್ಟು ಯಾವ ಸೀಮೆಯನ್ನು ಹಾಕಿಲ್ಲ. ಅವ ಯಾವುದಾದ್ರು ಸೀಮೆ ಹಾಕ್ಯಾನಂತ ಮಾಡ್ರಿ. ಇಲ್ಲಿ ಕುಂತವ್ರು ಎಷ್ಟು ದೊಡ್ಡ ಕರ್ಣ ಐತಿ ಭಗವಂತ ಒಂದು ಅಂದರೆ ನೋಡ್ರಿ. ಕುಂತವ್ರು ನಾ ಭಾಳತ್ತಿನ ಮಠ ಹೇಳಂಗಿಲ್ಲ, ನೀವು ಜಮಖಂಡಿ ಅವ್ರಿಗೆ ನೀವು ಪ್ರಜ್ಞಾವಂತರಿದ್ದೀರಿ. ಭಗವಂತನ ದಯ ಎಷ್ಟು ದೊಡ್ಡದದ ನಮ್ಮ ಮೇಲೆ ಅಂತಂದರೆ ನಾವು ಅನ್ಕೋಬೋದು, ನಮ್ಮ ಕೈಯ 4 ರೂಪಾಯಿ ರೊಕ್ಕ ಬಂದು ಕೂಡಲೇ, ಚಲೋ ಗಾಡಿ ಬಂದು ಕೂಡಲೇ, ಒಂದಿಷ್ಟು ಬಂಗಾರ ಸಾಮಾನು ಹಾಕ್ಕೊಂಡು ಕೂಡಲೇ ನನ್ನ ಮುಂದೆ ಯಾರದಾರ ಅಂತ ನಾವು ಅನ್ಕೋತೀವಿ. ಆದರೆ ಭಗವಂತನ ಆಟದೊಳಗೆ ಮೊನ್ನೆ ಮಯನ್ಮಾರ್ನೊಳಗೆ ಏನಾರ ದೊಡ್ಡ ಭೂಕಂಪ ಆಯ್ತು. ಮಯನ್ಮಾರ್ನೊಳಗೆ ಸ್ವಲ್ಪ ಭೂಕಂಪ ಆದಂಥ ಟೈಮ್ದೊಳಗೆ 15 ಅಂತಸ್ತಿನ ಕಟ್ಟಡ 15 ಸೆಕೆಂಡಿನಿಂದ 15 ಅಂತಸ್ತಿನ ಮೇಲಿದ್ದ ಮಾಲಕ 15 ಅಂತಸ್ತಿನ ಮೇಲೆ ಇದ್ದಾಗ ಭೂಕಂಪಕ್ಕೆ ನೆಲಸಮಾಗಿ ಬಿದ್ದರೆ 15 ಬ್ರೆಡ್ಡಿಗಾಗಿ 15 ದಿವಸ ಕಾಯಕತ್ತಿದ್ದ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಒಂದು ಬ್ರೆಡ್ಡಿಗಾಗಿ ಕಾಯಕತ್ತಿದ್ದವ 15 ಅಂತಸ್ತಿನ ಸಾಹುಕಾರ. ಪ್ರಕೃತಿ ಮುಂದೆ ನಾವು ಯಾವತ್ತು ಸಣ್ಣವ್ರು ಆಗ್ತೀವಿ, ಯಾವತ್ತು ದೊಡ್ಡವ್ರು ಆಗ್ತೀವಿ ಹೇಳೋಕ್ಕಾಗೋದಿಲ್ಲ. ಇದು ನಾವು ಹುಟ್ಟಿದ ಮೇಲೆ ಬಂದಿದ್ದಲ್ಲ, ನಾವು ಹುಟ್ಟೋದಕ್ಕಿಂತ ಮುಂಚೆಕ್ಕೆ. ನಿಮ್ಮ ಮನೆಯಾಗಿದ್ದು ಒಬ್ಬ ಮಗಳನ್ನು ಬೇರೆದರ ಮನೆಗೆ ಕಳಿಸ್ಬೇಕಾದ್ರೆ ಎಷ್ಟು ಸಲ ವಿಚಾರ ಮಾಡ್ತೀರಿ? ಚಲೋ ಓದಾನೋ ಇಲ್ಲ, ಅವ ರೈತದಾನ ಹೆಂಗೋ, ಅವ ಚಲೋ ನೌಕರಿ ಮಾಡ್ತಾನೆ ಇಲ್ಲೋ, ಅವ್ರ ಮನ್ಯಾಗ ಹಿಂದದಾರ ಇಲ್ಲ, ಮುಂದದಾರ ಇಲ್ಲ. ಭಾಳ ಮಂದಿ ಬೀಗತನ ಮಾಡ್ಬೇಕಾದ್ರೆ ಅವ್ರ ತಂದೆ ತಾಯಿ ಅದಾರೋ, ಏನು ಜೀವಂತ ಅದಾರೋ, ಏನು ಫೋಟೋದಾಗ ಮಳೆಯಾಗ ಅದಾರ ಅಂತ ಬೀಗತನ ಮಾಡೋರು ಅದಾರ. ನಾ ಕೇಳ್ತೀನಿ ನಿಮ್ಮನ್ನು, ನಿಮ್ಮ ಮನೆಯಾಗಿರುವಂಥ ಒಬ್ಬ ಮಗಳನ್ನು ಬೇರೆದರ ಮನೆಗೆ ಕಳಿಸ್ಬೇಕಾದ್ರೆ ಇಷ್ಟಕೊಂಡು ವಿಚಾರ ಮಾಡ್ತೀರಂದ್ರೆ ಪರಮಾತ್ಮ ಎಷ್ಟು ವಿಚಾರ ಮಾಡಿರಕ್ಕಿಲ್ಲ. ನನ್ನ ಮಕ್ಕಳು ಬದುಕೋದಕ್ಕಾಗಿ ಚಲೋ ಭೂಮಿ ಬೇಕು, ನನ್ನ ಮಕ್ಕಳು ಬದುಕೋದಕ್ಕಾಗಿ ಚಲೋ ನೀರು ಬೇಕು, ನನ್ನ ಮಕ್ಕಳು ಬದುಕೋದಕ್ಕಾಗಿ ಚಲೋ ಗಾಳಿ ಬೇಕು. ಎಷ್ಟು ಗಾಳಿ ಕರೋನಾ ಟೈಮ್ದಾಗ ನಿಮಗೆಲ್ಲ ಗೊತ್ತಲ್ಲ, 28 ಸೆಕೆಂಡ್ ಗಾಳಿ ಕಟ್ಟಾಗಿದ್ದಕ್ಕೆ ಚಾಮರಾಜನಗರದೊಳಗೆ ಎಷ್ಟೋ ಮಂದಿ ಸತ್ತು ಹೋಗಿಬಿಟ್ರು ಬೆಡ್ ಮೇಲಿನ. ಮತ್ತು ಇಷ್ಟ ಹಾಕೊಂಡ ಮಂದಿ ಇಲ್ಲಿ ಯಾವ ಜಾತಿಯವರು ಕುಂತಿರಿ ಗೊತ್ತಿಲ್ಲ, ಯಾರು ಶ್ರೀಮಂತರು ಕುಂತಿರಿ ಗೊತ್ತಿಲ್ಲ, ಯಾರು ಬಡವರು ಕುಂತಿರಿ ಗೊತ್ತಿಲ್ಲ. ಎಲ್ಲರಿಗೂ ಟೋಟಲ್ ಆಗಿ ಒಂದೇ ಗಾಳಿಯನ್ನು ಕೊಟ್ಟು ಯಾವುದೇ ತಾರತಮ್ಯ ಇಲ್ಲಾರ್ದಂಗೆ ಭಗವಂತ ನಮ್ಮನ್ನ ಇಟ್ಟಾನಂದ್ರೆ ಅವಂಗೊಂದು ಟ್ಯಾಂಕ್ಸ್ ಹೇಳಕ್ಕನೇ ಬೇಕು ನಾವು. ಅವನು ಟ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಇನ್ಯಾರಿಗೆ ಹೇಳೋರದೀವು ನಾವು. ಇದನ್ನೆಲ್ಲ ತಲೆಯಾಗಿ ಇಟ್ಕೊಳ್ಬೇಕು. ಭಗವಂತ ಎಷ್ಟು ದೊಡ್ಡವ ಅಂತಂದರೆ, ಆತನ ಸೃಷ್ಟಿ ಒಳಗೆ ಎಷ್ಟು ದೊಡ್ಡದೈತೆ ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ. ನೋಡ್ರಿ, ವಿಚಿತ್ರವನು ಗಗನದಳು, ಚಿತ್ರವನು ನವೀನಿನೋಳು. ಸರ್ವಜ್ಞ ಹೇಳ್ತಾನೆ ಒಂದು ಕಡೆ, ಚಿತ್ರವನು ನವೀನಿನೋಳು, ವಿಚಿತ್ರವನು ಗಗನದಳು. ಇವತ್ತು ಸುನೀತಾ ವಿಲಿಯಮ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. ಭೂಮಿ ಬಿಟ್ಟು 400 ಕಿಲೋಮೀಟ್ರ್ ಮ್ಯಾಗಿರ್ತಕ್ಕಂಥ ಇದರೊಳಗೆ ಬಾಹ್ಯಾಕಾಶ ಅಂತರಿಕ್ಷದೊಳಗೆ ISS ಅಂತಾರೆ, ಅದಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಂತ ತಿಳ್ಕೊಂಡು ನೋಡಿ. ಮುಂದಾಗೋದ್ರ ಬಗ್ಗೆ ನಾವು ಏನು ಮಾಡಕತ್ತೀವಿ, ಮನ್ಯಾಗ ಕೂತ್ಕೊಂಡು ವಾಟ್ಸಪ್ನಾಗ, ಸ್ಟೇಟಸ್ನಾಗ, ಇನ್ಸ್ಟಾಗ್ರಾಮ್ನಾಗ ಮತ್ತೊಬ್ಬರು ಹಾಕಿದ ಪೋಸ್ಟ್ ಕಮೆಂಟ್ ಮಾಡ್ಕೊಂಡು ಕುಂತೀವಿ. ಆದರೆ ಅಲ್ಲೊಬ್ಬ ಹೆಣ್ಮಗಳು 8 ದಿವಸ ಅಂತ ತಿಳ್ಕೊಂಡು ಹೋಗಿದ್ಲಮ್ಮ. ಕೇವಲ 8 ದಿವಸದ ಪ್ರಯೋಗಕ್ಕೆ ಹೋದ್ರೆ ಅಲ್ಲಿ ಸಿಕ್ಕೊಂಡಿದ್ದು ಎಷ್ಟು ಅಂದರೆ 9 ತಿಂಗಳ ಹೊಳ್ಳಿ ಬರ್ತೀನಿ ಅನ್ನುವಂಥದ್ದು ಯಾವುದೇ ನಂಬಿಕೆ ಇರಲಿಲ್ಲ. ಅಂಥ ಟೈಮ್ದೊಳಗೆ ಸರಿಯಾಗಿ ಊಟ ಇಲ್ಲ, ಸರಿಯಾಗಿದೂ ಇಲ್ಲ, ನಿದ್ದಿಲ್ಲ, ಮಲ್ಕೊಳಕ್ಕೆ ಜಾಗ ಇಲ್ಲ, ನಿಂದ್ರಕ್ಕಾಗಂಗಿಲ್ಲ. ಇಂಥ ಟೈಮ್ದಾಗ 9 ತಿಂಗಳ ಆದ ನಂತರದಲ್ಲಿ ಎಲಾನ್ ಮಸ್ಕ್ ಅವರ ಡ್ರ್ಯಾಗನ್ ಅನ್ನುವಂಥ ISS ಇದ್ರೊಳಗೆ ಆಕಿನ ಹೊಳೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಮೇಲಿನೂ ಸಹಿತ ಆ ಹೆಣ್ಮಗಳ ಧೈರ್ಯ ಎಷ್ಟು ದೊಡ್ಡದಂದರೆ 8 ದಿವಸ ಮುಂಜಾನೆ ಮನೆ ಬಿಟ್ಟಿರ್ತೀವಿ ಜಮಖಂಡಿನ, ರಾತ್ರಿ ವಸ್ತಿ ಬಸ್ ತಪ್ಪಂದ್ರೆ 20 ಫೋನ್ ಹಚ್ತೀವಿ ನಾವು. ಯಾಕ್ರಿ ಇನ್ನೂ ಮನೆಗೆ ಬಂದಿಲ್ಲ, ಎಷ್ಟೊತ್ತಿಗೆ ಬರ್ತೀರಿ, ಎಲ್ಲರೂ ಹೋಗೋವದಾನ ನಾವು, ಎಲ್ಲರೂ ಹೋಗೋಣನ್ರಿ ಅವ. ಮತ್ತು ಇವ್ರ ಎಷ್ಟು ಅವ ಏನು ತಿಳ್ಕೊಂಡಿರ್ತಾನೆ, ನಾವು ಹೋಗೋ ಮಟ್ಟ ಇವ್ರು ಊಟನ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವ 20 ಸಲ ಫೋನ್ ಹಚ್ತಾನೆ. ಊಟ ಮಾಡಿ ಇಲ್ಲ, ಬಾಗಿಲ ಹಾಕ್ಕೊಂಡು ಇಲ್ಲ, ಮ್ಯಾಕ್ ಕುಂತೀಯೋ, ತೆಳಗೆ ಕುಂತೀಯೋ, TV ಹಚ್ಚಿಯೋ, ಆರೈತೋ,
ಇಟ್ಟೆಲ್ಲ ಅವ್ರು ಅಂತಿರ್ತಾರೆ, ನೀವು ಹೋಗಿ ಮಾರಯ್ಯ ಹೊರಗೆ ನಾ ಎಲ್ಲ ಮಾಡ್ಕೊತೀನಿ ಅಂತ ಅಂತಿರ್ತಾರೆ ಅವ್ರು. ನಮ್ಮ ಭ್ರಮದಾಗ ನಾವು ಬದುಕಾಕತ್ತೀವಿ. ಜಸ್ಟ್ ಮುಂಜಾನೆಯಿಂದ ಹೊರಗೆ ಹೋಗಿ ಸಾಯಂಕಾಲ ಬರ್ತಕ್ಕಂಥ ವ್ಯಕ್ತಿಗಳಿಗೆ 20 ಸಲ ಫೋನ್ ಹಚ್ತೀವಿ ಅನ್ನೋದಾದರೆ 9 ತಿಂಗಳಾದ್ರೂ ಸಹಿತ ಹೊಳ್ಳಿ ಬರ್ತೀನಿ ಅನ್ನೋದು ಯಾವ ನಿರೀಕ್ಷಣೆ ಇರಲಾರ್ದಾಗ ಹೊಳ್ಳಿ ಈ ಭೂಮಿಗೆ ಬಂದಾಗ ನಗು ಮುಖ ಇಟ್ಕೊಂಡು ವಿಕ್ಟ್ರಿ ತೋರಿಸ್ಕೊಂತನೇ ಭೂಮಿಗೆ ಬರ್ತಾಳಲ್ಲ, ಆಕೆಗೊಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಲೇಬೇಕು ನಾವು. ಯಾಕೆ ವಿಚಿತ್ರವನ್ನು ಗಗನದೋಳು ಭಾಳ ದೊಡ್ಡ ಇದದ. ನಿಮ್ಮ ಗಾಡಿ ಚಲೋ ಅಗದಿ ಚಲೋಗ ನೀವು ಮರ್ಸಿಡೀಸ್ ಬೆಂಚ್ನಾಗ ಅಡ್ಡಾಡ್ರಿ, ಇಲ್ಲ ಫಾರ್ಚುನರ್ನಾಗ ಅಡ್ಡಾಡ್ರಿ, ಇನ್ನೋದಾಗ ಅಡ್ಡಾಡ್ರಿ, ಲ್ಯಾಂಬೋರ್ಗಿನಾಗ ಅಡ್ಡಾಡ್ರಿ, BMW ಅಡ್ಡಾಡ್ರಿ, ಯಾವ ಗಾಡಿ ಒಳಗೆ ಅಡ್ಡಾಡ್ರಿ, ಎಂಥ ಹೈ ಟೆಕ್ನಾಲಜಿ ಬಂದವಂದ್ರೂ ರೋಡ್ನಾಗ ಆಕ್ಸಿಡೆಂಟ್ ಆಕ್ಕವು. ಗಾಡಿ ರೋಡ್ನಾಗ ಆಕ್ಸಿಡೆಂಟ್ ಆದಂಗೆ ಇಷ್ಟಾಕೊಂಡ ಗ್ರಹಗಳು ತಿರ್ಗಾಕತ್ತಾವಲ್ಲ ಸೂರ್ಯನ ಸುತ್ತಲೂ, ಭೂಮಿ ಇನ್ಕ್ಲೂಡಿಂಗ್ ಭೂಮಿ ಹಿಡ್ಕೊಂಡು 1 ಗ್ರಹ ಡ್ಯಾಶ್ ಆಗ್ಯಾವ. ಇದು ಯಾರ ದಯ ಅಂತಂದ್ರೆ ಭಗವಂತನ ದಯ. ಎಲ್ಲೋ ಇರತಕ್ಕಂಥ ಸಮುದ್ರದ ಸಮುದ್ರದಾಗ ಉಪ್ಪದ, ಸಮುದ್ರದಾಗಿರುವಂಥ ನೀರು ಉಪ್ಪದ, ಉಪ್ಪಿನ ನೀರು ಮ್ಯಾಗ ಬರ್ತದೆ. ಮ್ಯಾಗಿರ್ತಕ್ಕಂಥ ಎಲ್ಲೋ ಇರತಕ್ಕಂಥ ಮೋಡಗಳು ಜಮಖಂಡಿ ಕಡೆ ಬರ್ಬೇಕಾದ್ರೆ ಗಾಳಿ ಅವುಗಳನ್ನು ತೊಗೊಂಬರ್ತದೆ. ಆ ಮೋಡಗಳನ್ನು ತೊಗೊಂಬಂದು ಜಮಖಂಡಿಗೆ ನೀರು ಸುರಿಸ್ಬೇಕಾದ್ರೆ ಯಾವ ಫಿಲ್ಟ್ರನ್ನು ಮಾಡಲಾರ್ದಷ್ಟು ಸ್ವೀಟ್ ನೀರನ್ನು ಹೊಳ್ಳಿ ಭೂಮಿ ಕೊಡುವಂಥ ತಾಕತ್ತಿರೋದು ಆ ಪರಮಾತ್ಮಗೆ ಐತೆ ಹೊರತಾಗಿ ನಮಗೆ ಯಾರಿಗಿಲ್ಲ. ಇದಕ್ಕರ ಒಂದು ಜೋರಾಗಿ ಚಪ್ಪಾಳಿಯನ್ನು ಭಗವಂತ ತಟ್ಟಕಬೇಕು. ಇದು ನಿಜವಾದ ಭಗವಂತನ ಲೀಲಾ. ಎಷ್ಟು ದೊಡ್ಡ ಶಕ್ತಿ. ಹೊರಗಿನ ಬಿಸಿಲಿನ ತಾಪವನ್ನು ತಡ್ಕೊಳ್ಳೋಕ್ಕಾಗಲಾರ್ದನ್ನ ಭಾಳಷ್ಟು ಮಂದಿ, ಕೆಲವು ಮಂದಿ ಮನೆಯೊಳಗೆ ಫ್ರಿಜ್ ತಂದಿಟ್ಕೋತಾರೆ, ಇನ್ನು ಕೆಲವು ಮಂದಿ AC ತಂದಿಟ್ಕೋತಾರೆ, ಕೆಲವು ಮಂದಿ ಕೂಲರ್ ತಂದಿಟ್ಕೋತಾರೆ, ಇನ್ನು ಕೆಲವು ಮಂದಿ ಭಾಳ ತಂಪಿರ್ಬೇಕು ಅಂತ ತಿಳ್ಕೊಂಡು ಫ್ರಿಜ್ನಾಗ ಹೋಗಿ ಕುಂದ್ರವರು ಅದಾರ. ಇಷ್ಟೆಲ್ಲ ಒಟ್ಟು ಹೊರಗಿನ ತಾಪವನ್ನು ಕಳ್ಕೊಳ್ಳೋದಕ್ಕಾಗಿ ನಮ್ಮ ಮನ್ಯಾಗ ಇಷ್ಟಕೊಂಡ ಸಾಧನ ಅದಾವ. ಕುಂತವ್ರಿಗೆಲ್ಲ ಕೇಳ್ತೀನಿ, ನಿಮ್ಮ ಮನ್ಯಾಗ ಹೊರಗಿನ ತಾಪವನ್ನು ಕಳ್ಕೆ ಮಾಡ್ಕೊಳ್ಳೋದಕ್ಕೆ ಫ್ರಿಜ್ ಅದ, ಕೂಲರ್ ಅದ, ಅದ್ರ ಜೊತೆಗೆ AC ಅದ, ಫ್ಯಾನ್ ಅದ, ಎಲ್ಲ ಅದಾವ. ಆದರೆ ಎಂದು ಹುಟ್ಟಿವಲ್ಲ ಅಂದಲಿಂದ ತಾಪತ್ರೆ ಅದಾವ ನಮಗೆ. ಎಷ್ಟು ತಾಪ ಅದಾವಂದ್ರೆ ಶಿವನಿಗೆ ಬಿಲ್ಪತ್ರಿ ಅಂತ, ಶಿವನಿಗೆ ಬಿಲ್ಪತ್ರಿ, ವಿಷ್ಣುವಿನಿಗೆ ತುಳಸಿ ಪತ್ರಿ, ಇವರಿಬ್ಬರನ್ನು ಪೂಜೆ ಮಾಡುವಂಥ ಮಾನವಿಗೆ ಮಾತ್ರ ಭಯಂಕರ ತಾಪತ್ರೆ ಅಂತ. ತಾಪತ್ರೆ ಹೆಚ್ಚಾದವು ಅಂದ್ರೆ ಜಿಲ್ಲಾ ಆಸ್ಪತ್ರೆ. ಇಷ್ಟರ ಮಟ್ಟಿಗೆ ನಡೆದೈತೆ ನಮ್ಮ ಜೀವನ. ಇಂಥ ಅನೇಕ ತಾಪತ್ರೆಗಳನ್ನು ಹೊರಗಿನ ತಾಪತ್ರೆಗಳನ್ನು ಓಡಿಸೋದಕ್ಕೆ ಅನೇಕ ವಸ್ತುಗಳದಾವ. ಆದರೆ ಮನಸ್ಸಿನ ತಾಪತ್ರೆಯನ್ನು ಕಡಿಮೆ ಮಾಡೋದೇ ಬಸವ ದರ್ಶನ ಪ್ರವಚನ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ನೀವು ಯಾರಾದರೂ ಕಲ್ಪನೆ ಮಾಡ್ಕೊಂಡಿದ್ರಾ? ಎಷ್ಟು ಮಂದಿ ನಾವಿಲ್ಲಿ ಕುಂದಿರ್ತೀವಿ, ಇಂಥ ಟೈಮ್ದಾಗ ಮನೆ ಬಿಟ್ಟು TV ಬಿಟ್ಟು ಎಲ್ಲ ಬಿಟ್ಟು ಈ ಟೈಮ್ದಾಗ ಇಲ್ಲಿ ಬಂದು ಕುಂದಿರ್ತೀವಿ ಅಂತ ಯಾರಿಗಾದ್ರೂ ಕಲ್ಪನೆ ಇತ್ತಾ? ಯಾರಿಗೂ ಕಲ್ಪನೆ ಇರಲಿಲ್ಲ. ಆದರೆ ಒಬ್ಬ ಸ್ವಾಮಿಯ ಮುಂದಾಳತ್ವ ಈ ನಾಡಿಗೆ ಬಂತು ಅಂತಂದರೆ, ಒಂದು ಸ್ವಾಮಿಗಳ ಮುಂದಾಳತ್ವ ಈ ನಾಡಿಗೆ ಬಂತಂದರೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, 100 ಹುಲಿಗಳಿರ್ತಕ್ಕಂಥ ಹಿಂಡಿಗೆ ಒಂದು ಕುರಿ ಮುಂದಾಳತ್ವ ಇತ್ತಂದರೆ 100 ಹುಲಿ ಹಿಂದದವ. ಆದರೆ ಕುರಿ ಮುಂದಾಳತ್ವಕ್ಕಿತ್ತಂದರೆ ಅದು ನಾಯಿ ಕುಟಾಗನ ಜಗಳ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರು. ಎಷ್ಟು ಚಲೋ ಮಾತು ಹೇಳ್ತಾರೆ ಅಂದರೆ, 100 ಹುಲಿ ಹಿಂದಿಟ್ಟುಕೊಂಡು ಕುರಿ ಮುಂದಾಳತ್ವ ಇತ್ತಂದ್ರೆ ಅದು ನಾಯಿ ಕುಟಾಗೂ ಜಗಳ ಮಾಡೋಕ್ಕಾಗೋದಿಲ್ಲ. ಅದೇ ಒಂದು 100 ಕುರಿ ಹಿಂದಿಟ್ಟುಕೊಂಡು ಒಂದು ಹುಲಿ ಮುಂದಾಳತ್ವಕ್ಕಿತ್ತು ಅಂದರೆ ಎಂಥ ವ್ಯಕ್ತಿಗಳು ಇದ್ರೂ ಸಹಿತ ಅದನ್ನು ಹೋರಾಟ ಮಾಡುವಂಥ ತಾಕತ್ತು ಆ ಹುಲಿಗೆ ಇರ್ತೈತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಯಾಕೆ ಕೇಳಬೇಕಾಗ್ಯದ ಅಂದರೆ, ಒಂದು ಧಾರ್ಮಿಕದ ಯಾವುದೇ ಒಂದು ಸೇನೆಗಾಗಿ ಒಬ್ಬ ಕಮಾಂಡರ್ ಅಂತ ಇರ್ತಾನೆ, ಅವನ ಡೈರೆಕ್ಷನ್ ಮೇಲೆ ಎಲ್ಲವೂ ನಡೀತಿರ್ತದೆ. ಹಂಗೆ ಜಮಖಂಡಿಯ ಧಾರ್ಮಿಕ ಕ್ಷೇತ್ರದ ಒಬ್ಬ ಕಮಾಂಡರ್ ಆಗಿ 23 ವರ್ಷದ ಒಬ್ಬ ನವಯುವಕ ಬಂದು ಸನ್ಯಾಸಿ ಹಾಕಿ ಕುಂತಾರಲ್ಲ, ಇದಕ್ಕಿಂತ ದೊಡ್ಡದು ಇನ್ನೇನೈತಮ್ಮ? ಇದಕ್ಕಿಂತ ದೊಡ್ಡದು ಇನ್ನೇನೈತಿ? ಅವರು ಎಲ್ಲ ಊರವ್ರನ್ನವ್ರು ಕರ್ಕೊಂಡು ನೀವು ಬರ್ರಿ ಎಲ್ಲರೂ ಬರ್ರಿ ಅಂತ ತಿಳ್ಕೊಂಡು ಸದ್ಭಾವನೆ ಪಾದಯಾತ್ರೆಯನ್ನು ಮಾಡಿ ಬಸವಣ್ಣನವ್ರ ವಿಚಾರಧಾರಿಯನ್ನು 11 ದಿವಸ ಪ್ರವಚನ ಮಾಡ್ಸಕತ್ತಾರೆ. ನೀವು ಯಾಕೆ ಬಸವಣ್ಣನನ್ನು ನೆನೆಸೋದಮ್ಮ? ಇಷ್ಟ ಹಾಕೊಂಡ ಮಂದಿ ತಾಯಂದ್ರೆಲ್ಲ ಬಂದಿದ್ದೀರಿ ಇಲ್ಲಿ. ಇಷ್ಟು ಮಂದಿ ತಾಯಂದ್ರೆ ಇಲ್ಲಿ ಬರ್ಬೇಕಾದ್ರೆ ಎಲ್ಲರೂ ತಲೆಯಾಗಿಟ್ಕೊಳ್ರಿ. ನಮ್ಮ ಮಕ ಹೆಂಗೆ ಚಂದ ಇಟ್ಕೋಬೇಕಂತ ಹೇಳೋರು ರಗಡು ಮಂದಿ ಅದಾರ, ಮಕ ಹೆಂಗೆ ಚಂದ ಇಟ್ಕೋಬೇಕಂತ ಹೇಳೋರು ರಗಡು ಮಂದಿ ಅದಾರ, ನಿಮ್ಮ ದೇಹ ಹೆಂಗೆ ಚಂದ ಇಟ್ಕೋಬೇಕಂತ ಹೇಳೋರು ರಗಡು ಮಂದಿ ಅದಾರ. ಆದರೆ ನಿಮ್ಮ ಜೀವನ ಹೆಂಗೆ ಚಂದ ಇಟ್ಕೋಬೇಕಂತ ಹೇಳೋರು ಭಾಳ ಮಂದಿ ಕಡಿಮೆ ಅದಾರ. ಗಳಿಸುವ ವಿದ್ಯೆಯನ್ನು ಹೇಳಿಕೊಡೋರು ಭಾಳ ಮಂದಿ ಅದಾರ. ನೀ ಹಿಂಗೆ ಗಳಿಸ್ಬೇಕು, ಸ್ಟಾಕ್ ಮಾರ್ಕೆಟ್ನಾಗ ಹಿಂಗೆ ಮಾಡಬೇಕು, ಶೇರ್ನಾಗ ಹಿಂಗೆ ಹಾಕಬೇಕು, ಇಂಥ ಅನೇಕ ವಿಚಾರಗಳನ್ನು ಹೇಳೋರು ಅದಾರ. ಆದರೆ ಬಳಸುವ ವಿದ್ಯೆಯನ್ನು, ಅದ್ರ ಜೊತೆಗೆ ಬದುಕುವ ವಿದ್ಯೆಯನ್ನು ಹೇಳಿಕೊಡೋರು ಭಾಳ ಮಂದಿ ಕಡಿಮೆ ಅದಾರ. ನಮ್ಮ ಹಿಂದಿನ ಕಾಲ ಹೀಗಿತ್ತಲ್ಲ, ನಮ್ಮ ಎಲ್ಲ ಹಿಂದಿನ ಕಾಲದ ಜನ ಕಿಶೆ ಖಾಲಿ ಇರ್ತಿದ್ವು. ಅವರು ಕಿಶೆದ ರೊಕ್ಕ ಇರ್ತಿದ್ದಿಲ್ಲ ಅವ್ರ ಹತ್ರ, ಆದರೆ ಹೃದಯ ತುಂಬಿರ್ತಿದ್ವು. ಇವತ್ತು ನಮ್ಮ ಎಲ್ಲ ಕಿಶೆ ತುಂಬಾಕತ್ತಾವ, ಸಿಕ್ಕಾಪಟ್ಟಿ ಟೀಚರೊಳಗೆ ರೊಕ್ಕ ತುಂಬಾಕತ್ತದ, ಬ್ಯಾಂಕ್ ಅಕೌಂಟ್ನಾಗ ರೊಕ್ಕ ತುಂಬಾಕತ್ತದ. ಎಲ್ಲರ ಹೃದಯ ಮಾತ್ರ ಖಾಲಿ ಹಾಕೊಂತ ಹೊಂಟಾವ. ನಮ್ಮ ಹಿಂದಿನ ಜನ ಹೇಗಿದ್ರು ಅಂತಂದ್ರೆ, ನಡ್ಕೊತ ಹೊಂಟಂಥ ಟೈಮ್ದೊಳಗೆ ಪಕ್ಕದವನ ಕಾಲಾಗ ಮುಳ್ಳು ನಟ್ರೆ, ನಮ್ಮನ್ನ ಹೇಳಕತ್ತಿದ್ದ ಅವನಿಗೆಲ್ಲ ಪಕ್ಕದವನ ಕಾಲಾಗ ಮುಳ್ಳು ನಟ್ರೆ
ಈ ಕಡೆ ನಡ್ಕೊಂತ ಹೊಂಟ ಅವ್ನ ಕಣ್ಣಾಗ ನೀರು ಬರ್ತಿತ್ತು. ಇಷ್ಟಕ್ಕೊಂಡ ಅನೋನ್ಯತೆಯಿಂದ ನಾವು ಬದುಕಾಕತ್ತಿದ್ವಿ. ಆದರೆ ಇವತ್ತು ಕಾಲ ಯಾವ ಘಟ್ಟಕ್ಕೆ ಬಂದು ನಿಂತದ ಅಂತಂದರೆ ನಿನ್ನ ಜಾತಿ ಬೇರೆ, ನನ್ನ ಜಾತಿ ಬೇರೆ, ನನ್ನ ಧರ್ಮ ಬೇರೆ, ನಿನ್ನ ಧರ್ಮ ಬೇರೆ ಅಂತ ತಿಳ್ಕೊಂಡು ಗುಂಡಿಟ್ಟು ಕೊಲ್ಲುವಂತಹ ಒಂದು ದೊಡ್ಡ ಸಂಸ್ಕೃತಿಗೆ ನಾವು ಬಂದು ನಿಂತೀವಿ ಅಂತಂದರೆ ವಿಚಾರ ಮಾಡಿಕೊಳ್ರಿ. ಇಸ್ರೇಲ್ ಅನ್ನುವಂಥ ಒಂದು ಪುಟ್ಟ ದೇಶದೊಳಗೆ ತಮ್ಮ ಹೊಲದೊಳಗೆ ಕೃಷಿ ಮಾಡಬೇಕಾದ್ರೆ ಬಂಕರ್ನೇ ಕುತ್ಕೊಂಡು ಕೃಷಿ ಮಾಡುವಷ್ಟರ ಮಟ್ಟಿಗೆ ಅವರು ಇವತ್ತಿನ ದಿವಸ ಜೀವನ ನಡೆಸಾಕತ್ತಾರೆ. ಇಲ್ಲೇ ಮೊನ್ನೆಲ್ಲ ನೋಡಕತ್ತೀರಿ, ಇವತ್ತಿಗೆ ಟಿವ್ಯಾಗ ಅದ ಬಹುತೇಕ ಒಂದು ಕಡೆ JS ಶಿವರುದ್ರಪ್ಪನವ್ರು ಒಂದು ಕಡೆ ಹೇಳ್ತಾರೆ, ರೋಡ್ ಕೊಡಲಿಕ್ಕಿಲ್ಲ, ಅವು ಮತ್ತೊಂದು ಕಟ್ಟಡ ಕೊಡಲಿಕ್ಕಿಲ್ಲ, ಆದರೆ ಸರ್ಕಾರದವರು ಸೌಲಭ್ಯ ಕೊಟ್ಟಂಗೆ ಎಲ್ಲ ಮಠಾಧೀಶರು ಇಲ್ಲಿ ಕುಂತಿರ್ತಕ್ಕಂಥ ಪೂಜ್ಯರು ಏನು ಕೊಡ್ತಾರೆ ಅಂದರೆ ಇಂಥ ಎಲ್ಲ ಮಕ್ಕಳನ್ನ ಹಿಡ್ಕೊಂಡು ನಿಮ್ಮಂಥ ಎಲ್ಲರಿಗೂ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಠಮಾನ್ಯಗಳು ಮಾಡ್ತಾವೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಈಗ ಏಪ್ರಿಲ್ಲ, ಬಿಸಿಲು ಭಾಳ, ಸಾಯಂಕಾಲ ಆತಂದು ಗುಡುಗು ಮಿಂಚುನು ಭಾಳ. ಈ ಸದ್ಯ ಮುಂದೆ ಮೇದಾಗನೂ ಹಾಗೆ ಇರ್ತದೆ. ಬಹುತೇಕ ನಿಮ್ಮ ಕಡೆ ಎಷ್ಟು ಡಿಗ್ರಿ ಐತ್ರಿ ಈಗ ಬಿಸಿಲು? 50 ಐತೆ? ಹಾಂ, ನೀವು ಬಿಟ್ರೆ ಹಂಗೆ 100ಕ್ಕೆ ಹೋಗಿ ಬರೋರು ನೀವು. ಮತ್ತೆ ನೋಡಿರಿ, ಒಟ್ಟಾರೆಯಾಗಿ ಹೆಚ್ಚು ಬಿಸಿಲನ್ನು ನಾವು ನೋಡ್ತಿರ್ತೀವಿ. ನಾನು ಕೇಳಬೇಕಾಗಿರುವಂತಹ ಒಂದು ವಿಷಯ ಅದು ಕನ್ನಡ ಶಾಲೆ ಹುಡ್ರಿಂದನೇ ಆಗೈತೆ. ಮತ್ತು ಹಾಂ, ಎದ್ದು ಹಂಗೆ ಹಾರಾಡ್ಕೊಂತ ವೇದಿಕೆ ಬಂದಿಯಪ್ಪ. ಮತ್ತು ಸ್ವಾಮಿಯಿಂದ ನಮ್ಮ ಭಾಷಣ ಬಿಟ್ಟು ನಿನ್ನ ಭಾಷಣ ಚಲೋ ಆದಿತ್ತು. ಆನಂದಣ್ಣರ ಅವ್ರ ಮಕ ಹೆಂಗಿರ್ತಾವಂದ್ರಿ, ಕನ್ನಡ ಶಾಲೆ ಹುಡುಗರು ನೋಡ್ರಿ ನೀವು, ಅವ್ರು ಭಾರಿ ವಿಶೇಷತೆ. ಎಲ್ಲ ಸೂಟು ಬೂಟ ಹಾಕ್ಕೊಂಡು, ಕನ್ನಡ ಟೈ ಹಾಕ್ಕೊಂಡು, ಒಂದು ವಾಟರ್ ಕ್ಯಾನ್ ಹಿಡ್ಕೊಂಡು, ವಾಟರ್ ಬಾಟಲ್ ಹಿಡ್ಕೊಂಡು, ಸಣ್ಣದೊಂದು ಇದನ್ನು ಹಿಡ್ಕೊಂಡು, ಅಗದಿ ಅಲ್ಲಿ ಬರಾಕತ್ತಿದ್ದು ನಾಯಿ ನೋಡಿ ಮಮ್ಮಿ ಅಂತ ಯಾರು ಒಳಗೆ ಹೊಂಟಾರಲ್ಲ ಅವ ಪಕ್ಕ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊಬೇಕು ನೀವು. ಆ ಕಡೆ ಬರಾಕತ್ತಿದ್ದು ನಾಯಿ ನೋಡಿ ಒಳಗೆ ಓಡಿ ಹೊಂಟಾನಂದ್ರೆ ಅವ ಪಕ್ಕ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊಬೇಕು. ಇವ ಬರಾಕತ್ತಿದ್ದು ನೋಡಿ ನಾಯಿನ 1 ಕಿಲೋಮೀಟ್ರ್ ದೂರ ಓಡಿ ಹೊಂಟೈತೆ ಅಂದ್ರೆ ಅವ ಪಕ್ಕ ಕನ್ನಡ ಶಾಲೆ ಹುಡುಗ ಅಂತಲೇ ತಿಳ್ಕೊಬೇಕು ನೀವು. ಇಷ್ಟು ಸಾಕಂಪ, ಇನ್ನೂ ಬೇಕಾ? ಇನ್ನು ಮತ್ತೆ ಹಾಸ್ಯ ನಟ ಪ್ರಾಣೇಶನ್ ಮಾಡ್ದಂಗೆ ಮಾಡಿ ನನ್ನ ಅಜ್ಜಾರು ಏನೋ ಮಾಡೋಕೆ ಬಂದಾರೆ ತಡೀವ್ರು ಅಂತೇಳಿ ಸ್ವಲ್ಪ ಸುಮ್ಮನೆ ಕುಂದ್ರಪ್ಪ. ಸ್ವಲ್ಪ ಗಂಗಾಧರ್ ಇಲ್ಲಿ ಭಾಳ ವಿಶೇಷವಾಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಪೂಜ್ಯರಾಗಿರುವಂಥ ಆನಂದ ದೇವರು ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. 23 ವರ್ಷದ ಒಬ್ಬ ಹುಡುಗ, ನಮ್ಮ ಹುಡುಗರು ಏನು ಮಾಡಾಕತ್ತಾವ, 23 ವರ್ಷದ ಹುಡುಗರು ಕೈಯಾಗಿ 2 ಚೀಟ್ ಹಾಕ್ಕೊಂಡು ಅದ್ರಾಗ 2 ಮಿಕ್ಸ್ ಮಾಡ್ಕೊಂಡು ಅಡಿಗಾಡಿಸಿ ಬಾಯಾಗ ಹಾಕ್ಕೊಂಡು ಅದರೊಳಗನ ಚೀಟನ್ನು ತೂರಿ ಒಗೆಯುವಂಥವ್ರು, ಇದ್ದ ಪ್ಯಾಂಟಿಗೆ 9 ತೂತು ಹಾಕ್ಕೊಂಡು ಅಡ್ಡಾಡುವಂಥವ್ರು, ಅದರೊಳಗೆ ಸೈಲೆನ್ಸರ್ ಪಂಪ್ ಕಿತ್ತು ಬಡ್ ಒದರ್ಸ್ಕೊಂತ ಅಡ್ಡಾಡಕತ್ತವ್ರು, ಸದಾ ಚಟದೊಳಗಿರುವಂಥವ್ರು. 23 ವರ್ಷದ ನಮ್ಮ ಮಕ್ಕಳು ಹಂಗೆ ಮಾಡಾಕತ್ತಾವ. ಇಷ್ಟು ಸಣ್ಣ ವಯಸ್ಸಿನೊಳಗೆ 23 ವರ್ಷದ ಒಬ್ಬ ಹುಡುಗ ನಮ್ಮ ಓಲೆ ಮಟ್ಟಕ್ಕೆ ಬಂದು 5 ತಿಂಗಳದಾಗ ಆ 23 ವರ್ಷದ ಯುವಕರು ಇನ್ನೂ ಹೇಳಿಲ್ಲ. ಅವಸರಕ್ಕೆ ಬೀಳಬೇಡ್ರಿ. ಕಾರಣ ಅಂತಹ ಒಬ್ಬ ಅದ್ಭುತವಾಗಿರತಕ್ಕಂಥ ಹುಡುಗ ಈ ಊರಿಗೆ ಬಂದು ಕಣ್ಣಲ್ಲಿ ಕಾಮದ ನೋಟ, ಬಾಯಲ್ಲಿ ಗುಟಕಾ ಚೀಟ, ಆಗಾಗ ಪರಸತಿಯರ ಕೂಟ ಅನ್ನುವಂಥ ಎಲ್ಲ ಯುವಕರನ್ನು ಕರ್ಕೊಂಡು ಬಂದು, ಅಲ್ಲಪ್ಪ ಕಣ್ಣಲ್ಲಿ ಕಾಮದ ನೋಟ ಬೇಡ, ಕಣ್ಣಿನೊಳಗೆ ದೇಶದ ಬಾವುಟ ಇರಲಿ, ಬಾಯಲ್ಲಿ ವಚನಗಳ ಪಾಠ ಇರಲಿ, ಆಗಾಗ ಮಠಗಳ ಕೂಟ ನಿಮ್ಮ ಸ್ನೇಹ ಇರಲಿ ಅಂತ ತಿಳ್ಕೊಂಡು ಸದ್ಭಾವನ ಪಾದಯಾತ್ರೆಯನ್ನು ಮಾಡಿ ಎಲ್ಲ ಯುವಕರನ್ನು ಮಠದ ಕಡೆ ಹೊಳಿಸುವಂಥ ಒಬ್ಬ ಅಪರೂಪದ ಪೂಜ್ಯರಾಗಿ ನಮ್ಮ ಆನಂದಿಯವರು ಮಾಡಿದ್ದಾರೆ. ಈಗ ಹೊಡ್ಯಾ ಕಡ್ಡಿಲ್ ಚಪ್ಪಾಳಿನ. ಇವು 2 ತಿಂಗಳು ಸಾಲಿ ಸೂಟಿ ಕೊಟ್ಟು ಅಂದ್ರೆ ಹುಟ್ಟು ಮನ್ಯಾಗ ಕುತ್ಕೊಂಡು ನಿಮ್ಮ ತಲೆನೇ ತಿಂತಾವ. 1 ತಾಸರ ಸ್ವಾಮಿ ತಲೆ ತಿನ್ನಲಿ ಅಂತ ಮುಂದೆ ಹಾಕ್ಕೊಂಡು ಕುಂತೀರಿ ಅವ್ರನ್ನ. ಇವ್ರನ್ನ ಹುಟ್ಟೂರ್ನ ಹಿಡ್ಕೊಂಡು ಕನ್ನಡ ಶಾಲೆ ಮಾಸ್ತರ್ ಒಂದ ರೂಮ್ನಾಗ ಕುಂದಿರ್ಬೇಕಲ್ಲವ. ನಿಮ್ಮ ಮನ್ಯಾಗ ಹುಟ್ಟಿದ್ವಿ ನಿಮ್ಮ ಮನ್ಯಾಗ ಇರ್ತಾವ. 2 ತಿಂಗಳು ಸಾಲಿ ಸೂಟಿ ಕೊಟ್ಟಿದ್ದಕ್ಕೆ ಎಷ್ಟು ಮಾತಾಡ್ತೀರಿ ನೀವು? ಯಾಕರ ಸಾಲಿ ಸೂಟಿ ಕೊಟ್ಟಿದ್ದಿತ್ತು, ಯಾಕರ ಸುಮ್ಮನೆ ಹೊಕ್ಕಿದ್ವು ಆ ಕಡೆ ಬ್ಯಾಗ್ ಹಾಕ್ಕೊಂಡು 2 ತಾಸು ಕಣ್ಣಿಗೆ ಕಾಣ್ಲಾರ್ದಂಗೆ. ಇವು ನಮ್ಮ ಮನ್ಯಾಗ ಇವು ಹುಟ್ಟ್ಯಾವ, ಇಷ್ಟು ನಾವು ಮಾತಾಡ್ತೀವಿ. 2 ನಾವು ತಡ್ಕೊಳಕ್ಕಾಗೋದಲ್ಲ. ಇವ್ನು 41 ರೂಮ್ನಾಗ ಇಟ್ಕೊಂಡು ಕನ್ನಡ ಶಾಲೆ ಮಾಸ್ತರ್ ಮೇಂಟೈನ್ ಮಾಡ್ಬೇಕಲ್ಲ, ಅವ್ರಿಗೊಂದು ಜೋರಾಗಿ ಚಪ್ಪಾಳಿ ಹೊಡಿಬೇಕು ನೀವು.